ಇಸ್ರೇಲ್ ಗಾಜಾ, ಉಕ್ರೇನ್ ರಷ್ಯಾ ನಂತರ ಮತ್ತೊಂದು ಯುದ್ಧ. ಪಾಕ್ ವಿರುದ್ಧ ಯುದ್ಧ ನಾಳಿನ ಸಭೆಯಲ್ಲಿ ನಿರ್ಧಾರ ಆಗುತ್ತಾ? ನಾಳೆ 4 ಹೈ ವೋಲ್ಟೇಜ್ ಸಭೆಗಳನ್ನು ನಡೆಸಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬೆಳಿಗ್ಗೆ 11 ಗಂಟೆಗೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಅದಾದ ಮೇಲೆ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ CCPA, ಅದಾದ ಮೇಲೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ CCEA. ನಾಳೆ 3 ಮಹತ್ವದ ಭದ್ರತಾ ಸಂಪುಟ ಸಮಿತಿಗಳ ಸಭೆ. ಕಳೆದ ಬುಧವಾರ ಸಂಜೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆ ಸೇರಿದ ನಂತರ ನಾಳೆ ಪಹಲ್ಗಾಮ್ ಘಟನೆಯ ನಂತರ 2ನೇ ಬಾರಿಗೆ ಭದ್ರತಾ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಸೇರಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಗೃಹ ಸಚಿವ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ರನ್ನೊಳಗೊಂಡ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಡಿಫೆನ್ಸ್ ಸೆಕ್ರೆಟರಿ, ಹೋಮ್ ಸೆಕ್ರೆಟರಿಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಇನ್ನೊಂದು ಕಡೆ ಪಾಕಿಸ್ತಾನ ರಕ್ಷಣಾ ಸಚಿವರಿಂದ ಕೂಡ ನಮ್ಮ ಬಳಿ ಕೂಡ ನ್ಯೂಕ್ಲಿಯರ್ ಅಸ್ತ್ರಗಳಿವೆ, ಭಾರತ ದಾಳಿ ಮಾಡಿದರೆ ನಾವು ಅಣ್ವಸ್ತ್ರ ದಾಳಿ ಮಾಡ್ತೀವಿ ಎಂದ ರಕ್ಷಣಾ ಸಚಿವ ಪಾಕಿಸ್ತಾನದ ಖ್ವಾಜಾ ಆಸಿಫ್. ರಕ್ಷಣಾ ಸಚಿವ ಕಳೆದ 3-4 ದಿನಗಳಿಂದ ವಿದೇಶಗಳಲ್ಲಿನ ನ್ಯೂಸ್ ಚಾನೆಲ್ಗಳಿಗೆ ಇಂಟರ್ವ್ಯೂಗಳ ಮೇಲೆ ಇಂಟರ್ವ್ಯೂಗಳನ್ನು ಕೊಡ್ತಾ ಇದ್ದಾರೆ. ಅಣ್ವಸ್ತ್ರ ದಾಳಿಯ ಭೀತಿಯನ್ನು ತೋರಿಸ್ತಾ ಇದ್ದಾರೆ. ಚೀನಾ ಮತ್ತು ಟರ್ಕಿ ಪಾಕಿಸ್ತಾನಕ್ಕೆ ನೆರವು ನೀಡಲಿವೆ ಎಂಬ ಸುದ್ದಿಗಳ ಬೆನ್ನಲ್ಲೇ ಭಾರತ ಕೂಡ 3 ಸೇನಾ ಮುಖ್ಯಸ್ಥರಿಗೆ ಹೈ ಅಲರ್ಟ್ನಲ್ಲಿರುವಂತೆ ಸೂಚನೆ ನೀಡಿದೆ. ಮಂಗಳವಾರ ದಾಳಿ ನಡೆದ ನಂತರ ಬುಧವಾರ ರಾತ್ರಿಯಿಂದ ಪಾಕಿಸ್ತಾನದ ಕಡೆಯಿಂದ ಅಂತಾರಾಷ್ಟ್ರೀಯ ಗಡಿ ರೇಖೆ ಗುಂಟ ಅಪ್ರಚೋದಿತ ಗುಂಡಿನ ದಾಳಿಗಳು ನಡೆದಿದ್ವು. ಅದಕ್ಕೆ ಭಾರತ ಕೂಡ ತಕ್ಕ ಉತ್ತರವನ್ನು ಕೊಟ್ಟಿತ್ತು. ಇನ್ನೊಂದು ಕಡೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂರುವ ಪ್ರಶ್ನೆಯೇ ಇಲ್ಲ. ಯಾರು ಈ ದಾಳಿಯ ಷಡ್ಯಂತ್ರವನ್ನು ರೂಪಿಸಿದ್ದಾರೋ ಎಲ್ಲಿದ್ದರೂ ಅವರನ್ನು ನಿರ್ನಾಮ ಮಾಡುತ್ತೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಹಾರದ ಸಾರ್ವಜನಿಕ ಸಭೆ, ವಾಸ್ತಲ್ಲಿ ಮಹತ್ವದ ಸಭೆ. ನಾಳೆ ಭದ್ರತಾ ಸಂಪುಟ ಸಮಿತಿ ಸಭೆಗೂ ಮುನ್ನ ಪ್ರಧಾನಮಂತ್ರಿ ಮೋದಿ ನಿವಾಸದಲ್ಲಿ ಸಭೆ ಸೇರಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಸೇನಾ ಮುಖ್ಯಸ್ಥರುಗಳು, ಭೂ, ವಾಯು ಮತ್ತು ನೌಕಾದಳದ ಮುಖ್ಯಸ್ಥರುಗಳ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಭೆ. ಪ್ರಧಾನಿ ಅಧ್ಯಕ್ಷತೆಯ ಸಭೆಯಲ್ಲಿ ಭಾಗವಹಿಸಿದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಮತ್ತು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್. ಸಭೆಯ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಭೂವಾಯು ಮತ್ತು ನೌಕಾದಳದ ಮುಖ್ಯಸ್ಥರುಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಭೂಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್. ಸಭೆ ನಡೀತಾ ಇದೆ. ಗಡಿಯಿಂದ ಯುದ್ಧ ತಯಾರಿಯ ಸುದ್ದಿಗಳು ಒಂದರ ನಂತರ ಒಂದರಂತೆ ಬರ್ತಾ ಇದ್ರೆ
ದೆಹಲಿಯಿಂದ ಸಭೆಗಳ ಮೇಲೆ ಸಭೆಗಳು ನಡೀತಾ ಇರುವ ಸುದ್ದಿಗಳು. ಪಹಲ್ಗಾಮ್ ನರಮೇಧಕ್ಕೆ ಸೇಡು ತೀರಿಸಿಕೊಳ್ಳುವುದು ಹೇಗೆ? ಭಯೋತ್ಪಾದನೆಯನ್ನು ಸಹಿಸಿಕೊಳ್ಳುವುದಿಲ್ಲ ಭಾರತ ಅನ್ನುವ ಸ್ಪಷ್ಟ ಸಂದೇಶ ಭಾರತೀಯರಿಗೂ ಹೋಗಬೇಕು, ಪಾಕಿಸ್ತಾನಿಯರಿಗೂ ಹೋಗಬೇಕು, ಪ್ರಪಂಚಕ್ಕೂ ಗೊತ್ತಾಗಬೇಕು. ಭಾರತಕ್ಕೆ ಅತ್ಯಂತ ಕಡಿಮೆ ನಷ್ಟ ಆಗಿರಬೇಕು. ಆ ಮಾರ್ಗಗಳ ವಿಶ್ಲೇಷಣೆ ನಡೀತಾ ಇದೆ. ಪಾಕಿಸ್ತಾನದ ಸೇನೆಗೂ ಪಾಕಿಸ್ತಾನದಿಂದ ಕಾರ್ಯನಿರ್ವಹಿಸುವ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಗಳಿಗೂ ಏನು ವ್ಯತ್ಯಾಸ? ಏನಂದ್ರೆ ಏನೂ ಇಲ್ಲ. ಭಯೋತ್ಪಾದಕ ಸಂಘಟನೆಗಳಿಗೆ ಟ್ರೈನಿಂಗ್ ಅನ್ನ ಪಾಕಿಸ್ತಾನದ ಸೇನೆಯೇ ಕೊಡುತ್ತೆ ಅನ್ನುವ ಮಾತನ್ನ ಈ ಹಿಂದೆ ಅನೇಕ ಸಲ ಕೇಳಿದ್ದೀವಿ. ಈಗ ನೋಡಿದ್ರೆ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಹಾಶಿಮ್ ಮೂಸಾ ಸ್ವತಃ ಪಾಕಿಸ್ತಾನ ಸೇನೆಯ ಸೈನಿಕನಾಗಿದ್ದ ಅನ್ನುವ ಸುದ್ದಿ ಬರ್ತಾ ಇದೆ. ಪಾಕಿಸ್ತಾನದ SSGಯಲ್ಲಿ ಪ್ಯಾರಾ ಕಮಾಂಡೋ ಆಗಿ ಈತ ಕೆಲಸ ಮಾಡಿದ್ದ. ಅಲ್ಲಿನ ಟ್ರೈನಿಂಗ್ ಈತನಿಗೆ 26 ಅಮಾಯಕರನ್ನು ಹೊಡೆದು ಹಾಕಲು ಸಹಕಾರಿಯಾಯಿತು. ಇದು ದುರಂತ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಭದ್ರತಾ ವಿಶ್ಲೇಷಕರಾದ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ ಕಾರ್ಯಕ್ರಮಕ್ಕೆ. ತಮಗೂ ಕೂಡ ಗಿರೀಶ್ ಲಿಂಗಣ್ಣ ಅವರೇ ಸ್ವಾಗತ. ಜಯಪ್ರಕಾಶ್ ರಾವ್, ನಿವೃತ್ತ DRDO ಅಧಿಕಾರಿ, ಮೈಸೂರಿನಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಎಸ್, ಗಿರೀಶ್ ಲಿಂಗಣ್ಣ ಅವ್ರನ್ನ ಮೊದಲನೇ ಪ್ರಶ್ನೆ ತೆಗೆದುಕೊಳ್ತಾ ಇದ್ದೀನಿ. ಗಿರೀಶ್ ಲಿಂಗಣ್ಣ ಅವರೇ, ಫುಲ್ ಫ್ಲೆಡ್ಜ್ಡ್ ವಾರ್ ಭಾರತದ ಆಪ್ಷನ್ಗಳ ಪಟ್ಟಿಯಲ್ಲಿ ಇದೆ ಅನ್ಸುತ್ತಾ, ಅಥವಾ ಲಿಮಿಟೆಡ್ ಆ್ಯಕ್ಷನ್ ಮಾಡ್ತಾರಾ? ಲಿಮಿಟೆಡ್ ಆ್ಯಕ್ಷನ್ ಇರುತ್ತೆ. ಫುಲ್ ಫ್ಲೆಡ್ಜ್ ವಾರ್ ಆಗೋದು ನನಗೇನೋ ಡೌಟ್. ನನ್ನ ಪರ್ಸನಲ್ ಆಗಿ ದೇರ್ ಇಸ್ ಎ ಡೌಟ್ ಅಬೌಟ್ ಫುಲ್ ಫ್ಲೆಡ್ಜ್ ವಾರ್. ಬಿಕಾಸ್ ಫುಲ್ ಫ್ಲೆಡ್ಜ್ ವಾರ್ ಯಾವತ್ತಿದ್ರೂ ಇಟ್ ಈಸ್ ನಾಟ್ ಎ ಟೈಮ್ ಬೌಂಡ್ ವಾರ್. ನೀವು ನೋಡ್ತಾ ಇದ್ದೀರಾ, ರಷ್ಯಾ ಯುಕ್ರೇನ್, ಅಫ್ಕೋರ್ಸ್ ಅವ್ರಿಗಿರೋ ಕಾರಣಗಳು ಬೇರೆ ಇರ್ಬೋದು, ರೀಸನ್ ಬೇರೆ ಇರ್ಬೋದು. ರಷ್ಯಾ ವಾಂಟ್ಸ್ ಟು ಆಕ್ಯುಪೈ ಯುಕ್ರೇನ್. ಹಮಾಸ್ ಎರಾಡಿಕೇಟ್ ಮಾಡಿ ಗಾಜಾನ ಇಟ್ಕೋಬೇಕು ಅಂತ ಇಸ್ರೇಲ್. ಬಟ್ ನಮಗೆ ಆ ಥರ ಇಂಟೆನ್ಷನ್ಸ್ ಇಲ್ಲ, ವೇರ್ ವಿ ಹ್ಯಾವ್ ಟು ಗೋ ಆ್ಯಂಡ್ ಆಕ್ಯುಪೈ ಸಮಥಿಂಗ್ ಅನ್ನೋದು ಇನ್ನೂ ತಲೆಯಲ್ಲಿಲ್ಲ ನಮಗೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ವಾಪಸ್ ತಗೊಳ್ಳೋದು ನಮ್ಮ ಲಿಸ್ಟ್ ಅಲ್ಲಿ ಬಹುದು, ಬಟ್ ಸ್ಟಿಲ್ ಅದಕ್ಕೆ ಸಮಯ ಬಂದಿದೆ ಅಂತ ನೌ ಇಟ್ ಈಸ್ ಫಸ್ಟ್ ಟು ಟೀಚ್ ದ ಲೆಸನ್. ಆ ಟೆರರಿಸಮ್ ಅನ್ನೋ ಇದಕ್ಕೆ ನಾವು ಪಾಠ ಕಲಿಸ್ಬೇಕು. ಅದನ್ನ ಉತ್ಪತ್ತಿ ಮಾಡ್ತಿರುವಂಥ ತಲೆಗಳಿದಾವಲ್ಲ, ಅದಕ್ಕೆ ಫಸ್ಟ್ ಪಾಠ ಕಲಿಸ್ಬೇಕು. ದೆನ್ ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಔಟ್ POK. ಎರಡು ತಗೊಳ್ಳದೆ ಹೋದ್ರೆ ಅಟ್ಲೀಸ್ಟ್ ಗಿಲ್ಗಿಟ್ ಬಲ್ತಿಸ್ತಾನ್ ತಗೊಂಡ್ರು ದೊಡ್ಡದು. ದಟ್ ಈಸ್ ಅನಫ್ ಫಾರ್ ಅಸ್. ಇನ್ನು ಆಜಾದ್ ಕಾಶ್ಮೀರ್ ಬಿಟ್ಟರು ಪರವಾಗಿಲ್ಲ, ಇದಾರು ತಗೋಬೇಕು. ದಿಸ್ ಇಸ್ ದ ರೈಟ್ ಟೈಮ್ ಫಾರ್ ಅಸ್ ಟು ಟೇಕ್ ದಿಸ್. ಜಯಪ್ರಕಾಶ್ ರಾವ್ ಸರ್,
ಸಲಕರಣೆಗಳ ದೃಷ್ಟಿಯಿಂದ, ಯುದ್ಧ ಆಯುಧಗಳ ದೃಷ್ಟಿಯಿಂದ ಭಾರತ ಮತ್ತು ಪಾಕಿಸ್ತಾನವನ್ನು ಕಂಪೇರ್ ಮಾಡಿದ್ರೆ? ಪ್ರಪಂಚದ ಒಂದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿರುವ ಭಾರತಕ್ಕೆ ಯುಕ್ರೇನ್ ಅಥವಾ ಬೇರೆ ಕಡೆ ಜಗತ್ತಿನಲ್ಲಿ ನಡೆಯುವಂತಹ ಯುದ್ಧದ ರೀತಿಯಲ್ಲಿ ಯುದ್ಧ ಸಾರಲಿಕ್ಕೆ ಸಾಧ್ಯ ಇಲ್ಲ. ಎಸ್. ಏಕೆ ಹೇಳಿದರೆ ಇಲ್ಲಿ ಬಹಳ ರಾಜತಾಂತ್ರಿಕ ಮಟ್ಟದ ಒಂದು ವಾತಾವರಣಗಳು ಉಂಟು, ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಂತ. ಆಮೇಲೆಯೇ ಆರ್ಥಿಕ ಸಂಬಂಧದ ಅವುಗಳು ಕೂಡ ಬರ್ತವೆ. ಆಮೇಲೆ ಎಲ್ಲಿ ಯುದ್ಧಕ್ಕೆ ಹೋಗ್ತೇವ ಪಾಕಿಸ್ತಾನವನ್ನು ಕೂಡ ಬೆಂಬಲಿಸುವ ರಾಷ್ಟ್ರಗಳು ಬಹಳ ಇವೆ. ಹೀಗಾಗಿ ನಾವು ನಮ್ಮ ಗಡಿ ಪ್ರದೇಶದಲ್ಲಿ ಇಂಥವರನ್ನು ದಂಗೆಕೋರರನ್ನು ಹಿಡಿದು ಅವರನ್ನು ನಾಶ ಮಾಡುವುದು ಮತ್ತು ಅಡಗುತಾಣಗಳನ್ನು ನಾಶ ಮಾಡುವ ಕೆಲಸ, ಮತ್ತೆ ಪಾಕಿಸ್ತಾನಕ್ಕೆ ಎಲ್ಲ ಸಾಧ್ಯದ ನಿರ್ಬಂಧಗಳನ್ನು ಹೂಡುವಂಥ ಒಂದು ಒಳ್ಳೆ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಬಹುಶಃ ಒಂದು ಪ್ರಜಾಪ್ರಭುತ್ವ ತಳಹದಿಯಲ್ಲಿ ಈ ಥರ ಒಂದು ಯುದ್ಧದ ಸನ್ನಿವೇಶ ಬಂದಾಗ ಮುಖ್ಯ ಕಾರ್ಯಾಚರಣೆ ಅಂತ ಹೇಳಿದರೆ ನಾವು ಅವರ ವೀಸಾ ನಿಲ್ಲಿಸುವುದು, ಗಡಿ ಪ್ರದೇಶವನ್ನು ಕಾಪಾಡುವುದು, ನಮ್ಮ ಸೈನ್ಯವನ್ನು ಅಲ್ಲಿ ಸಂಘಟಿಸುವುದು, ಆಮೇಲೆ ಎಲ್ಲ ನಿರ್ಬಂಧಗಳನ್ನು ಹೂಡುವುದೇ ಅದು ಒಂದು ದೊಡ್ಡ ಯುದ್ಧದ ಸಂಕೇತ ಅಂತ ಹೇಳಿದರೆ. ಇವಾಗ ಯುದ್ಧಗಳೆಲ್ಲ ಏನಾಗಿದೆ ಹೇಳಿದರೆ ಇಲೆಕ್ಟ್ರಾನಿಕ್ ವಾರ್ಫೇರ್ ಅಂತಾಗಿದೆ. ಯಾಕಂದರೆ ವಿದ್ಯುನ್ಮಾನದ ಬಳಕೆ, ಡ್ರೋನ್ಗಳಿರ್ಬೋದು, ಫೈಟರ್ ಪ್ಲೇನ್ಗಳಿರ್ಬೋದು, ಇವರೆಲ್ಲ ನಾನಾಹುತ ಮಾಡೋ ಒಂದು ಸನ್ನಿವೇಶದಲ್ಲಿ ಯಾವತ್ತೂ ಒಬ್ಬ ಕಾಲಾಳುಗಳು ಮತ್ತು ಪದಾತಿಗಳು ಹೋಗಿ ಎಲ್ಲಿಯೂ ಯುದ್ಧಕ್ಕೆ ಹೋಗುವುದಿಲ್ಲ. ಆದರೆ ಈ ಜಗತ್ತಿನಲ್ಲಿ ಹಲವಾರು ನಮ್ಮ ಸಂಬಂಧಗಳನ್ನು ದೃಷ್ಟಿ ಇಟ್ಟುಕೊಂಡು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನಾವು ಒಮ್ಮೆಗೆ ಇಂಥ ಯುದ್ಧಕ್ಕೆ ನೇರವಾಗಿ ಕಾರ್ಯಾಚರಣೆ ಮಾಡಲಿಕ್ಕೆ ಆಗುವುದಿಲ್ಲ ನಾವು. ಹೀಗಾಗಿ ಏನು ಮಾಡಬಹುದು ಎಂಬುದನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು. ನಮ್ಮ ಪ್ರಜಾಪ್ರಭುತ್ವದ ಆಯ್ಕೆಗಾದ ಪ್ರತಿನಿಧಿಗಳು ಅಂದರೆ ಪ್ರಧಾನಮಂತ್ರಿ ಮತ್ತು ಅವರ ಸಂಪುಟದವರು ಈ ನೆಲೆಯಲ್ಲಿ ನಾವು ಪ್ರಜಾಪ್ರಭುತ್ವದ ಒಬ್ಬ ರಾಷ್ಟ್ರ ಆಗಿ ಏನು ಮಾಡ್ಬೋದು ಅಂತದ್ದನ್ನು ನಾವು ಮಾಡಿದ್ದೇವೆ. ಹೀಗಾಗಿ ನಾವು ಉಳಿದ ವಿಚಾರಕ್ಕೆ ಕೆಲವು ದಿವಸಗಳಲ್ಲಿ ಕಾದು ನೋಡ್ತಾರೆ ಅವರು. ಈಗಲಾಗಲೇ ಈಗ ಪತ್ರಿಕಾ ವರದಿ ಮತ್ತು ಮಾಧ್ಯಮದ ಪ್ರಕಾರ ಏನು ನಾವು ಈ ಕಾರ್ಯಾಚರಣೆ ಮಾಡಿದ್ದೇವಲ್ಲ ಅದರಿಂದ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಇನ್ನೊಂದು ವಿಚಾರ ಹೇಳಿದರೆ ಈ ಶಸ್ತ್ರಾಸ್ತ್ರಗಳು ಮತ್ತು ಇದು ಉಳಿದದ್ದೆಲ್ಲ ವಿಚಾರಗಳಲ್ಲಿ ನಮ್ಮ ಭಾರತ 30 ವರ್ಷಗಳಿಂದ ಇತ್ತೀಚೆಗೆ ಮೂಲಭೂತ ಸೌಕರ್ಯಗಳು ಮತ್ತು ನಮ್ಮಲ್ಲೇ ಸ್ವಾಭಿಮಾನತೆಯನ್ನು ಹೊಂದಿ ನಾವು ಬಹಳಷ್ಟು ಸಾಧನೆ ಮಾಡಿ ಅದನ್ನು ನಾವು ಇಲ್ಲಿ ಸ್ವಂತವಾಗಿ ಮಾಡಿದ್ದೇವೆ. ಕೆಲವೊಂದು ವಿಚಾರಗಳನ್ನು ಆಮದು ಮಾಡಿಕೊಂಡದ್ದು ಬಿಟ್ಟರೆ ನಮ್ಮ ಶಸ್ತ್ರಾಸ್ತ್ರಗಳು ಮತ್ತು ನಮ್ಮ ಏನು ಯುದ್ಧಕ್ಕೆ ಬೇಕಾಗುವ ಸಾಮಗ್ರಿಗಳೆಲ್ಲ ಭಾರತದಲ್ಲೇ ನಾವು ಸ್ವಾವಲಂಬನೆಯಲ್ಲಿ 65% ಸಾಧಿಸಿದ್ದೇವೆ. ಹೀಗಾಗಿ ನಮ್ಮ ಎದುರು ಏನು ರಾಷ್ಟ್ರಗಳಿದೆಯಲ್ಲ ಅವ್ರು ಎಲ್ಲಿ ಇಂಥ ಕೆಲಸಗಳು ನಡೀತಾ ಇಲ್ಲ. ಅವರೆಲ್ಲ ಹೊರಗಿನ ರಾಷ್ಟ್ರಗಳಿಂದ ಆಮದು ಮಾಡಿದ ಅಥವಾ ದುರುದ್ದೇಶದಿಂದ ಕೊಟ್ಟಂಥ ಆಯುಧಗಳನ್ನು ನಮ್ಮ ಮೇಲೆ ಹೂಡಬೇಕಾಗ್ತದೆ. ಆದರೆ ಇವುಗಳೆಲ್ಲ ಅದರ ಒಂದು ಮಜಲನ್ನು ನೋಡಿದರೆ ನೀವು ಹೇಳ್ತೀರಲ್ಲ ಅವುಗಳೆಲ್ಲ ಔಟ್ಡೇಟ್ ಆಗಿರ್ಬೋದು. ನಮ್ಮಲ್ಲಿರುವ ತಂತ್ರಜ್ಞಾನ ಎಷ್ಟು ಬೆಳೆದಿದೆ, ನಾವು 25-30 ವರ್ಷಗಳಲ್ಲಿ ನಾವು ಅದಕ್ಕೆ ಸಾಹಸ ಮಾಡಿದ್ದೇವೆ. ಹಾಗಾಗಿ ಬ್ರಹ್ಮೋಸ್ ಮಿಸೈಲ್ ಕ್ಷಿಪಣಿ ಇರ್ಬೋದು, ನಮ್ಮ ತೇಜಸ್ ವಿಮಾನ ಇರ್ಬೋದು, ನಮ್ಮದೇ ಆದ ಒಂದು ರಾಡರ್ ವ್ಯವಸ್ಥೆಗಳು, ಇವೆಲ್ಲ ನಮ್ಮ ಗೌಪ್ಯತೆಯನ್ನು ಕಾಪಾಡಿ ನಾವು ಸರ್ವಸನ್ನದ್ಧರಾಗಿದ್ದೇವೆ. ನಾವು ಶಾಂತಿ ಪ್ರಿಯರು. ಆದರೆ ಯುದ್ಧಕ್ಕೆ ನಮಗೆ ಬೇರೆ ರಾಷ್ಟ್ರಗಳಿಗೆ ಆಮದು ಮಾಡಿಕೊಂಡ ನಮ್ಮ ಶಸ್ತ್ರಾಸ್ತ್ರಗಳನ್ನು ಅವರ ಮೇಲೆ ಹೂಡಬೇಕಾದ ಅಗತ್ಯ ಇಲ್ಲ. ಹೀಗಾಗಿ ಸಮಾಧಾನದಿಂದಲೇ ಈ ಒಂದು ಸಮಸ್ಯೆಯನ್ನು ನಾವು ರಾಜತಾಂತ್ರಿಕವಾಗಿ ಮತ್ತು ಉಳಿದ ನಿರ್ಬಂಧಗಳಿಂದ ಅವರನ್ನು ಕಟ್ಟಿ ಹಾಕಿ ಜಾಗತಿಕ ಮಟ್ಟದ ಒಂದು ಅಭಿಪ್ರಾಯ ಮತ್ತು ನಮ್ಮ ಪರವಾದ ಬೆಂಬಲವನ್ನು ಪಡೆದ ಮೇಲೆ ಮುಂದೆ ಏನು ಕಾರ್ಯಾಚರಣೆ ಎಂಬುದು ನಾವು ಯೋಚನೆ ಮಾಡಬೇಕು. ಆದರೆ ಯಾವ ರಾಷ್ಟ್ರಗಳು ತಾವು ಯಾವ ರೀತಿ ಯುದ್ಧ ಮಾಡ್ತೇವೆ ಎಂಬುದನ್ನು ಯಾರು ಘೋಷಿಸುವುದಿಲ್ಲ. ಇದೆಲ್ಲ ಗೌಪ್ಯತೆ. ನಮಗೆಲ್ಲ ರಕ್ತ ಕುದೀತಾ ಇರ್ಬೋದು. ಆದರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ತಪ್ಪು ಮಾಡಿದರೂ ಕೂಡ ಯುದ್ಧಕ್ಕೆ ಹೋಗಬೇಕಾದ್ರೆ ಪ್ರಸಕ್ತ ವಾತಾವರಣದಲ್ಲಿ ಬಹಳ ಯೋಚನೆ ಮಾಡಬೇಕಾಗ್ತದೆ. ಆದರೆ ಯುದ್ಧ ಹೂಡುವಲ್ಲಿ ಮತ್ತು ಯುದ್ಧವನ್ನು ಗೆಲ್ಲುವುದರಲ್ಲಿ ಭಾರತಕ್ಕೆ ಏನೂ ಸಮಸ್ಯೆ ಇಲ್ಲ. ಅಲ್ಲ, ಸ್ಟ್ರಾಟಜಿಗಳ ದೃಷ್ಟಿಯಿಂದ ನೀವು ಕರೆಕ್ಟು. ಬಟ್ ಡೊಮೆಸ್ಟಿಕ್ ಪ್ರೆಷರ್ ಬಿಲ್ಡಪ್ ಆಗಿರುವ ರೀತಿಯನ್ನು ನೋಡಿದ್ರೆ ಕೇಂದ್ರ ಸರ್ಕಾರ ತಾವು ಯೋಚನೆ ಮಾಡಿದ ರೀತಿಯಲ್ಲಿ ಮಾಡುತ್ತೆ ಅಂತ ಅನ್ನಿಸ್ತಾ ಇಲ್ಲ.
ಇಲ್ಲ, ನಾನೀಗ ಅವರ ಕಾರ್ಯಾಚರಣೆಯ ಒಂದು ಹಂತವನ್ನು ನೋಡಿಯೇ ನಾನು ಹೇಳುದು. ಯಾಕಂದ್ರೆ ನಾನೇ ಒಂದು 30 ವರ್ಷದಲ್ಲಿ ಬಹಳ ಗುರುತರವಾದ ಜವಾಬ್ದಾರಿಯನ್ನು ಕೇಂದ್ರದಲ್ಲಿ ತಗೊಂಡಿದ್ದೇನೆ ಇದ್ದೆ. ಆಮೇಲೆ ಇಂಥ ಶಸ್ತ್ರಾಸ್ತ್ರಗಳ ಒಂದು ಅಭಿವೃದ್ಧಿ ಮತ್ತೆ ಅದರ ಉತ್ಪನ್ನ ಮಾಡೋ ಜಾಗೆಯಲ್ಲಿದ್ದೆ. ನಮ್ಮ ಸೈನ್ಯದ 3 ವಿಭಾಗದ ವಿಚಾರಗಳಲ್ಲಿ ಕೂಡ ನಾನು ಇದ್ದ ಕಾರಣ ನಾನು ಹೇಳೋದು. ಇದೆಲ್ಲ ಒಂದು ಸೂಚನೆ. ನಾವೀಗ ಎಲ್ಲಿ ನಿರ್ಬಂಧ ಹೂಡಿದೇವೋ ಇನ್ನೊಂದು ಕಡೆ ನಮ್ಮದೆಲ್ಲ ತಯಾರಿ ನಡೀತಾ ಉಂಟು. ಈ ಕಡೆ ನಮ್ಮ ಸಮರ ನೌಕೆಯನ್ನು ನಾವು ಅರಬ್ಬಿ ಸಮುದ್ರದಲ್ಲಿ ನಿಲ್ಲಿಸಿದ್ದೇವೆ. ಗಡಿ ಉದ್ದಕ್ಕೂ ಎಲ್ಲ ನಮ್ಮದು ಯುದ್ಧ ವಿಮಾನಗಳು ಹೋಗಿವೆ. ಎಲ್ಲವನ್ನು ನಾವು ತಯಾರಿ ಇಟ್ಕೊಂಡಿದ್ದೇವೆ. ಹಾಗಾಗಿ ನಮಗೆ ಒಂದು ಜಾಗತಿಕ ಬೆಂಬಲದ ಒಂದು ಸಂಕೇತ ಪಾಕಿಸ್ತಾನ ಅಥವಾ ಇನ್ಯಾವ ರಾಷ್ಟ್ರಗಳು ಅವರು ಭಯೋತ್ಪಾದಕರು ಆದ ಕಾರಣ ಅವರನ್ನು ಎಲ್ಲರೂ ಹೇಳಬೇಕು. ಹೇಳಿದ್ರೆ ಭಾರತ ಏನಾದರೂ ಅಂತ ಕ್ರಮವನ್ನು ತಗೊಂಡ್ರದು ಸಕ್ರಮ, ಜಾಗತಿಕ ನೆಲೆಯಲ್ಲಿ ಅದು ಒಳ್ಳೆ ಕೆಲಸ ಅಂತ ಹೇಳಿ ಅದೊಂದು ವಾತಾವರಣ ಕಲ್ಪಿಸಿದಾಗ ಯುದ್ಧವನ್ನು ಸಾರಲಿಕ್ಕೆ ಆಗ್ತದೆ. ಅಲ್ಲಿವರೆಗೆ ನಾವು ಕಾಯಬೇಕಾಗ್ತದೆ. ಅದಕ್ಕೆ ನಮ್ಮ ಭಾರತೀಯರಲ್ಲಿ ಏನು ಮಾಡಬೇಕು ಹೇಳಿದರೆ, ತಾಳ್ಮೆಯಿಂದ ನಮ್ಮ ಭಾರತದ ರಕ್ಷಣೆಗಾಗಿ ಹೋರಾಟ ಮಾಡುವ ಯೋಧರನ್ನು ಬೆಂಬಲಿಸಬೇಕು, ಅವರ ಪ್ರಾರ್ಥನೆ ಸಿಗಬೇಕು. ಎಲ್ಲವರು ಎಲ್ಲವನ್ನು ತ್ಯಾಗ ಮಾಡಿ ಅಲ್ಲಿ ಕೂತಿದ್ದಾರೆ. ಹೀಗಾಗಿ ನಾವು ಬಾಲಿಶವಾಗಿ ಬಹಳ ಜನ ಯುದ್ಧದ ಬಗ್ಗೆ ಹೇಳಿಕೆ ಕೊಡ್ತಾರೆ. ಅದು ಯಾವುದೂ ಸಮಂಜಸ ಅಲ್ಲ. ಯಾಕೆಳಿದ್ರೆ ಒಂದು ನಿರ್ಧಾರ ಇಂಥ ವಿಚಾರ ತಗೊಳ್ಬೇಕಾದ್ರೆ ಒಬ್ಬ ಪ್ರಧಾನಿಯವರಿಗೆ ಬಹಳ ಕಷ್ಟ ಇದೆ. ಬಹಳಷ್ಟು ದೃಷ್ಟಿಕೋನಗಳಲ್ಲಿ ಒಂದು ನಿರ್ಧಾರ ತಗೊಂಡು ಯುದ್ಧ ಸಾರಬೇಕು ಹೊರತು, ಈಗ ನಾವು ಕಳ್ಕೊಂಡೆ 26 ಜೀವ ಸರಿ, ಆದರೆ ನಾವು ಯುದ್ಧ ಹೂಡಿದರೆ ಹಲವು ನಾಗರಿಕರನ್ನು, ಆ ದೇಶದ ಅಮಾಯಕರನ್ನು ಎಲ್ಲವನ್ನೂ ಬಲಿಪಶು ಆಗಬೇಕಾಗ್ತದೆ. ಯಾಕೆಳಿದ್ರೆ ಯುದ್ಧ ಸಾರಿದ ಮೇಲೆ ಒಂದು ನಮ್ಮ ಕ್ಷಿಪಣಿ ಹೋಗಿ ದಾಳಿ ಮಾಡಿದರೆ ಸಾವಿರಾರು ಜನ ಸಾಯ್ತಾರೆ. ಇವೆಲ್ಲ ದೃಷ್ಟಿಗಳನ್ನು ಮಾನವೀಯತೆಯನ್ನು ಇಟ್ಕೊಂಡು ಶಾಂತಿಗೆ ಘೋಷಣೆ ಮಾಡಿದಂಥ ಭಾರತ ಇಂಥ ಯುದ್ಧವನ್ನು ಸಾರಬೇಕಾದ್ರೆ ಕ್ರಮಬದ್ಧವಾಗಿ ಅವರು ಹೋಗ್ತಾರೆ ಹೊರತು ಈಗಲೇ ನಾವು ಒಂದು ಆವೇಶಭರಿತವಾಗಿ ಹೋಗಬಾರದು. ಹಾಗಾಗಿ ಏನು ಕೇಂದ್ರ ಸರ್ಕಾರದ ತಗೊಂಡಿದ್ದಾರ, ಏನು ನಮ್ಮ ಸೈನ್ಯ ಸಜ್ಜಾಗಿದೆ, ಇದೆಲ್ಲ ನಿಜವಾದ ದಾರಿಯಲ್ಲಿ ಸಾಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ಎಸ್, ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಸ್, ರಾಜೀವ್ ಅವರೇ ಮಾತಾಡಿಸ್ತೀನಿ. ಪ್ರಶಾಂತ್ ಜಯಪ್ರಕಾಶ್ ಸರ್ ಒಂದು ಮಾತನ್ನು ಹೇಳ್ತಾರೆ, ಯುದ್ಧ ಅಂತ ಶುರುವಾದರೆ ಪಾಕಿಸ್ತಾನದ ಬೆಂಬಲಕ್ಕೆ ಒಂದಷ್ಟು ರಾಷ್ಟ್ರಗಳು ಬರ್ತವೆ, ಭಾರತದ ಬೆಂಬಲಕ್ಕೆ ಒಂದಷ್ಟು ರಾಷ್ಟ್ರಗಳು. ಸದ್ಯದ ಜಿಯೋ ಪಾಲಿಟಿಕ್ಸನ್ನು ನೋಡಿದರೆ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತುಕೊಳ್ಳಬಹುದಾದ ರಾಷ್ಟ್ರಗಳಾದರೂ ಯಾವುದು ಅಂತ. ಟರ್ಕಿಯಿಂದ 6 ಸರಕು ಸಾಗಣೆ ವಿಮಾನಗಳಲ್ಲಿ ಶಸ್ತ್ರಾಸ್ತ್ರಗಳು ಬಂದು ಪಾಕಿಸ್ತಾನಕ್ಕೆ ಅಂತ ಹೇಳಲಾಯಿತು. ಇವತ್ತು ಟರ್ಕಿ ಹೇಳ್ತಾ ಇದೆ ನಾವೇನೂ ಕೊಟ್ಟಿಲ್ಲ ಅವ್ರಿಗೆ ಅಂತ. ಅಲ್ಲ, ಈಗ ಜಿಯೋ ಪೊಲಿಟಿಕಲ್ ಸಿನಾರಿಯೋ ನೋಡಿದಾಗ ಚೈನಾ ಮತ್ತು ಟರ್ಕಿ ಬಗ್ಗೆ ಸಾಕಷ್ಟು ಚರ್ಚೆಗಳಿದ್ದಾವೆ. ಹೌದು, ನನಗೇನು ಟರ್ಕಿ ಮೇಜರ್ ಪ್ಲೇಯರ್ ಅನ್ಸಲ್ಲ, ಬಟ್ ಚೈನಾ ಇಸ್ ಆಲ್ವೇಸ್ ಎ ಮೇಜರ್ ಪ್ಲೇಯರ್. ಚೈನಾದ ಪಾತ್ರ, ಯಾಕಂದರೆ ಮೊನ್ನೆಯ ವಿಶ್ವಸಂಸ್ಥೆ ರೆಸಲ್ಯೂಷನ್ ಸಂದರ್ಭದಲ್ಲೂ ಕೂಡ ಚೈನಾ ಪಾಕಿಸ್ತಾನ ಜೊತೆ ಹೇಗೆ ನಿಂತಿತ್ತು ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಈಗ ಫುಲ್ ಫ್ಲೆಜ್ ಯುದ್ಧ ಆದರೆ ಭಾರತಕ್ಕೊಂದು ಸುಪೀರಿಯಾರಿಟಿ, ಏರ್ ಸುಪೀರಿಯಾರಿಟಿ ಇದೆ. ನಿಮಗೆ ಭೂಸೇನೆಯನ್ನು ಕಂಪೇರ್ ಮಾಡಿದರೂ ಕೂಡ ಒಂದು ಸುಪೀರಿಯಾರಿಟಿ ನಿಶ್ಚಿತವಾಗಿದೆ, ಭೂ ವಾಯು ನೌಕಾ ಸೇನೆಗಳನ್ನು ಗಣನೆಗೆ ತೆಗೆದುಕೊಂಡು. ಆದರೆ ನನಗನ್ಸುತ್ತೆ ಎಂಡೋಸ್ ವಿತ್ ಗಿರೀಶ್ ಲಿಂಗಣ್ಣ ಅವರು ಯುದ್ಧ ಶುರು ಆಗೋದೇ ಆಗಿದ್ದರೆ ಮೊದಲನೇ ದಿನವೇ ಶುರು ಆಗ್ತಿತ್ತು. ಕರೆಕ್ಟ್. ಅಲ್ಲಿ ದಾಳಿ ನಡೀತು, ನಾವು ರಿಯಾಕ್ಟ್ ಮಾಡಿ. ಆದರೆ ಒಂದು ಪಾಕಿಸ್ತಾನದಂಥ ರೋಗ್ ನೇಷನ್ ಏನಿದೆ, ಫೇಲ್ಡ್ ನೇಷನ್ ಜೊತೆ ಆ ರೀತಿಯ ಯುದ್ಧದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಸತತವಾಗಿ ನಡೀತಾ ಇರ್ತಕ್ಕಂಥ ಈ ದಾಳಿಗಳೇನಿವೆ ಅಂದರೆ ಸೇನಾ ಮುಖ್ಯಸ್ಥರ ಮಾತುಗಳು, ನಂತರ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ದಾಳಿ, ಆ ನೇಚರ್ ಆಫ್ ದಾಳಿ ಏನಿದೆ, ಇದು ಭಾರತದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್. ಆದರೆ ನಾವು ರಿಯಾಕ್ಷನ್ ಇದೆ ಅನ್ನುವ ಕಾರಣಕ್ಕೋಸ್ಕರ ಏಕಾಏಕಿ ಹೋಗಿ ಯೋಚನೆ ಮಾಡದೆ ಬಾಂಬ್ ಹಾಕ್ತಕ್ಕಂಥ ಆ ರೀತಿಯ ರಾಷ್ಟ್ರ ಭಾರತ ಅಲ್ಲ. ಆದರೆ ಒಂದು ಪಾಠವನ್ನು ವ್ಯವಸ್ಥಿತವಾಗಿ ಒಂದು ಡಿಪ್ಲೊಮೆಟಿಕಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐಸೋಲೇಟ್ ಮಾಡುವುದರ ಮೂಲಕ ಮತ್ತು ಇಡೀ ಟೆರರ್ ನೆಟ್ವರ್ಕ್ಗಳನ್ನು ಟಾರ್ಗೆಟೆಡ್ ಆಗಿರ್ತಕ್ಕಂಥದ್ದನ್ನು ನಾವೇನು ನಡೆಸ್ತೀವಿ ಅಂತಕ್ಕಂಥದ್ದರ ಬಗ್ಗೆ ನನಗನ್ಸುತ್ತೆ ಮಿಲಿಟ್ರಿ ಆ್ಯಕ್ಷನ್, ಆ ರೀತಿಯ ಲಿಮಿಟೆಡ್ ಮಿಲಿಟ್ರಿ ಆ್ಯಕ್ಷನ್ ಬಗ್ಗೆಯೇ ಭಾರತದ ಟಾಪ್ ಲೀಡರ್ಶಿಪ್ ಯೋಚನೆ ಮಾಡ್ತಿದೆ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇದೆ. ಬಟ್ ಏನು, ಏಕೆ, ಹೇಗೆ ಅಂತಕ್ಕಂಥದ್ದು ಅಂತಿಮವಾಗಿ ನಿರ್ಧಾರವನ್ನು ಪ್ರಧಾನಮಂತ್ರಿಗಳು ಮತ್ತು ಸೇನಾ ಮುಖ್ಯಸ್ಥರುಗಳು ತೆಗೆದುಕೊಳ್ಬೇಕಾಗತ್ತೆ. ಅದನ್ನು ಹೊರತುಪಡಿಸಿದರೆ ಅಜಿತ್ ನೋಡಿ, ನೀವು ಜಿಯೋ ಪೊಲಿಟಿಕಲ್ ಸಿನಾರಿಯೋನ ತೆಗೆದುಕೊಂಡಾಗ ಈ ದಾಳಿ ಯಾವ ಸಂದರ್ಭದಲ್ಲಿ ನಡೀತು ಅನ್ನೋದನ್ನು ನೋಡಿದಾಗ ನನಗಿದೊಂದು ಭಾರತಕ್ಕೆ ಜಿಯೋ ಪೊಲಿಟಿಕಲಿ ಎಸೆದಿರ್ತಕ್ಕಂಥ ಟ್ರ್ಯಾಪ್ ಅಂತ ಕೂಡ ಅನಿಸುತ್ತೆ. ಯಾಕಂದರೆ ಅಮೇರಿಕಾ ಒಂದು ಕಡೆ
ಟ್ಯಾರಿಫ್ಗಳನ್ನು ಹಾಕ್ತಾ ಹೋಗ್ತಾ ಇದೆ. ಅಮೇರಿಕ ಹೆಜಮನಿ ನಿಮಗೆ ಸೋವಿಯತ್ ಯೂನಿಯನ್ ವಿಘಟನೆಯ ನಂತರ ಯಾವ ರೀತಿ ಇತ್ತು, ಈಗ ನಾವು ಒಂದು ಪೋಸ್ಟ್ ಅಮೇರಿಕನ್ ವರ್ಲ್ಡನ್ನು ನೋಡ್ತಾ ಇದ್ದೀವಿ. ಅದನ್ನೇ ಕಂಟೈನ್ ಮಾಡುವುದಕ್ಕೋಸ್ಕರ ತಾನೇ ಈ ಟ್ಯಾರಿಫ್ ಯುದ್ಧವನ್ನು ಡೊನಾಲ್ಡ್ ಟ್ರಂಪ್ ಶುರು ಮಾಡಿದ್ದು. ಅಂದರೆ ಒಂದು ರೀತಿ ಏಕ ಚಕ್ರಾಧಿಪತ್ಯ ಇದ್ದಿದ್ದು ಬೇರೆ ಬೇರೆ ಎಕನಾಮಿಕ್ ಪವರ್ಗಳು ಹುಟ್ಟುಕೊಂಡಾಗ ಅಮೆರಿಕ ಅದನ್ನು ರೀನೇಮ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ. ಅಮೆರಿಕಾದ ಉಕ್ರೇನ್ ಬಗೆಗಿನ ನೀತಿಗಳ ನಂತರ ಅಮೆರಿಕ ಎಲ್ಲದರಲ್ಲೂ ಬಂದು ಮಧ್ಯಪ್ರವೇಶ ಮಾಡಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಹೌದು. ಆ ಸಂದರ್ಭದಲ್ಲಿ ನಮಗೊಂದು ಅಪಾರ್ಚುನಿಟಿ ಕೂಡ ಇದೆ. ಪಾಕಿಸ್ತಾನದ ಮೇಲೆ ನಾವೇನು ಲಿಮಿಟೆಡ್ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು, ಲಿಮಿಟೆಡ್ ಆಗಿರ್ತಕ್ಕಂಥ ಟಾರ್ಗೆಟ್ ಮಾಡಬೇಕು ಅಂತ ಹೊರಟಾಗಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ನೋಡಿದ್ವಿ, ಮನಮೋಹನ್ ಸಿಂಗ್ ಇದ್ದಾಗ ನೋಡಿದ್ವಿ, ಅಮೆರಿಕ ನಮ್ಮ ಮೇಲೆ ಒತ್ತಡವನ್ನು ಹೇರ್ತಾ ಇತ್ತು, ನೀವು ಮಾಡಬೇಡಿ, ಡಿಎಸ್ಕಲೇಟ್ ಮಾಡಿ. ಇವತ್ತು ಡಿಎಸ್ಕಲೇಷನ್ ಬಗ್ಗೆ ಯಾರೂ ಕೂಡ ಹೇಳ್ತಾ ಇಲ್ಲ. ಆದರೆ ಇದರ ಕಾನ್ಸಿಕ್ವೆನ್ಸ್ ಏನು, ಇದರ ಜಿಯೋಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಏನು ಅಂತಕ್ಕಂಥದ್ದನ್ನು ನೋಡಿಕೊಂಡೇ ಅಂತಿಮ ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಬಟ್ ಭಾರತ ಯಾವತ್ತಿಗೂ ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡಬೇಕು ಇರ್ಬೋದು, ಡೊಮೆಸ್ಟಿಕ್ ಪ್ರೆಷರ್ ಇರ್ಬೋದು. ಆದರೆ ನರೇಂದ್ರ ಮೋದಿ ಮೇಲೆ ಇರ್ತಕ್ಕಂಥ ಪ್ರೆಷರ್ ನನ್ನ ಅಂದಾಜಿನ ಪ್ರಕಾರ ಅವರ ಇಮೇಜ್ ಏನಿದೆ, ಅಗ್ರೆಸಿವ್ ಲೀಡರ್ ತೆಗೆದುಕೊಳ್ತಾರೆ ಅಂತಕ್ಕಂಥ. ಹೀಗಿರುವಾಗ ಈ ದಾಳಿಯ ನಂತರ ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಅವರ ರಾಜಕೀಯ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ. ಆ ದೃಷ್ಟಿಕೋನದಿಂದ ನನಗೆ ಕುತೂಹಲ ಇಲ್ಲ. ಆ ದೃಷ್ಟಿಕೋನದಿಂದ ಅವ್ರು ಏನು ಮಾಡ್ತಾರೆ, ಈಗ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದರು, ಏರ್ ಸ್ಟ್ರೈಕನ್ನು ಮಾಡಿದರು. ದೇವರ್ ಲಿಮಿಟೆಡ್ ಆಕ್ಷನ್ಸ್. ಏರ್ ಸ್ಟ್ರೈಕನ್ನು ಮಾಡಿದಾಗ ಡಾಗ್ ಫೈಟ್ ಕೂಡ ನಡೀತು, ಅಭಿನಂದನ್ ವರ್ತಮಾನಲ್ಲಿ ಸಿಕ್ಕಾಕೊಂಡ್ರು. ಈ ಬಾರಿ ಅದಕ್ಕಿಂತ ಒಂದು ನಾಚ್ ಹೈಯರ್ ಆಗಿರ್ತಕ್ಕಂಥ ಆಕ್ಷನ್ ಆಗಬಹುದು, ಆಗತ್ತೆ ಅಂತಕ್ಕಂಥ ಆಂಟಿಸಿಪೇಷನ್ನಲ್ಲಿ ಇಡೀ ದೇಶ ಇದೆ. ಬಟ್ ದಟ್ ಡಸಂಟ್ ಮೀನ್ ದಟ್ ನಾವು ಯುದ್ಧೋನ್ಮಾದದಲ್ಲಿ ಇಲ್ಲ ಹಾಕಿ ಒಂದು ಬಾಂಬ್ ಹೆಸರಿ ಆಗಿದ್ದ ನೋಡೋಣ ಅನ್ನುವ ಎಕನಾಮಿಕ್ ದೃಷ್ಟಿಕೋನದಿಂದ, ಜಿಯೋಪೊಲಿಟಿಕಲ್ ದೃಷ್ಟಿಕೋನದಿಂದ ಅದೇನು ಸಮಂಜಸವಾದ ತೀರ್ಮಾನ ಅಲ್ಲ. ಆದರೆ ಲಷ್ಕರ್ ಎ ತೊಯ್ಬಾಗೆ, ಇದು ಲಷ್ಕರ್ ಎ ತೊಯ್ಬಾ ನಮಗೆ ಫ್ರಂಟ್ ಆಗಿ ಕಾಣ್ತಾ ಇದ್ದಾರೆ. ಹಿಂದಿರೋದು ಪಾಕಿಸ್ತಾನದ ಸೇನೆ. ಪಾಕಿಸ್ತಾನದ ಪ್ರಧಾನಿ ಮತ್ತು ರಕ್ಷಣಾ ಸಚಿವರಿಗೆ ಏನಾದರೂ ಪೊಲಿಟಿಕಲ್ ಸ್ಟ್ಯಾಂಡಿಂಗ್ ಉಂಟೇನ್ರಿ ಅವ್ರ ದೇಶದಲ್ಲಿ? ಅವರು ನನಗನ್ಸುತ್ತೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಸೇನೆ ಹೇಳ್ತಾ ಇದೆ, ನಮ್ಮ ವಕ್ತಾರರ ಕೆಲಸ ಮಾಡಿ ಒಂದಿಷ್ಟು ಹೇಳಿಕೆಗಳನ್ನು ಕೊಡಿ, ಅಣ್ವಸ್ತ್ರ ಯುದ್ಧ ಅಂತ ದಿನ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಅಲ್ಲಿನ ಪೊಲಿಟಿಕಲ್ ಲೀಡರ್ಶಿಪ್ಗೆ ಯಾವುದೇ ರೀತಿಯ ಸ್ಟ್ಯಾಂಡಿಂಗ್ ಇಲ್ಲ. ಇಂಪಾರ್ಟೆಂಟ್ ಈಸ್ ಪಾಕಿಸ್ತಾನದ ಸೇನೆ. ಅದಕ್ಕೆ ನಾವು ಯಾವ ರೀತಿಯ ಪಾಠವನ್ನು ಕಲಿಸ್ತೀವಿ? ಇದು ಬರೀ ನೋಡಿ, ಈಗ ಸಿಂಧು ನದಿಯ ನೀರಿನ ಒಪ್ಪಂದ ನಾವು ಕ್ಯಾಪ್ಟನ್ ಅಬೇಯನ್ಸ್ನಲ್ಲಿಟ್ವಿ. ಬಲೂಚಿಸ್ತಾನದಲ್ಲಿ ಮುಂದೆ ಏನಾಗುತ್ತೆ? ನಿನ್ನೆ ಇಂಡಿಯನ್ ಮಿಷನ್ ಹೋಗಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರ ಜೊತೆ ಭೇಟಿಯಾಗಿದೆ. ಈಗಷ್ಟೇ ಬರ್ತಾ ಇರುವ ಸುದ್ದಿ, ಸೇನಾ ಮುಖ್ಯಸ್ಥರುಗಳ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡುವ ಮಾತನಾಡಿದರಂತೆ. ಈ ಸುದ್ದಿಯನ್ನ ಯಥಾವತ್ತು ಶಬ್ದಗಳ ರೂಪದಲ್ಲಿ ತಗಬೇಡಿ. ಇದು ಬಹುಶಃ ಪಹಲ್ಗಾಮ್ ದಾಳಿಗೆ ಪ್ರತೀಕಾರದ ಸ್ವರೂಪ ಹೇಗಿರಬೇಕು ಅನ್ನುವುದನ್ನ ಸೇನೆಯೇ ನಿರ್ಧರಿಸಲಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದಾರಂತೆ ಸಭೆಯಲ್ಲಿ. ಇದು ಬಹುಶಃ ಕಾಶ್ಮೀರದ ಒಳಗೆ ನಡೀತಾ ಇರುವ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಹೇಳಿರಬೇಕು. ಈಗಷ್ಟೇ ಬ್ರೇಕ್ ಆಗ್ತಾ ಇರುವ ಸುದ್ದಿ ಇದು.
ನನಗೆ ಮರ್ಮಾಘಾತವನ್ನ ಕೊಡಿ. ಯಾವ ಸ್ವರೂಪದಲ್ಲಿ, ಹೇಗೆ ಮತ್ತು ಯಾವಾಗ ಅನ್ನುವ ಸ್ವಾತಂತ್ರ್ಯ ನಿಮ್ಮದು ಅಂತ ಪ್ರಧಾನಿ ನರೇಂದ್ರ ಮೋದಿ 3 ಸೇನಾ ಪಡೆಗಳ ಮುಖ್ಯಸ್ಥರ ಸಭೆಯಲ್ಲಿ ಹೇಳಿದ್ರಂತೆ. ದೆಹಲಿಯಲ್ಲಿ ನಡೆದ ಸಭೆಯ ಬಳಿಕ ಬರ್ತಾ ಇರುವಂತಹ ಸುದ್ದಿ, ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ. ಪಹಲ್ಗಾಮ್ ನರಮೇಧಕ್ಕೆ ಪ್ರತೀಕಾರ ಹೇಳಬೇಕು, ಅದರ ಸ್ವರೂಪ ಹೇಗಿರಬೇಕು ಮತ್ತು ಯಾವಾಗ ಮಾಡಬೇಕು ಅನ್ನೋದನ್ನು ಸೇನೆ ನಿರ್ಧರಿಸಲಿ ಅಂತ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಅನ್ನುವ ಮಾಹಿತಿ ಬರ್ತಾ ಇದೆ. ನಿವೃತ್ತ ವಿಂಗ್ ಕಮಾಂಡರ್ ರಾಜೀವ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೀವ್ ಅವರೇ, ಈ ಸುದ್ದಿಯ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಮೊದಲನೆಯದ್ದು. ಇನ್ನೊಂದು, ಒಂದು ಹಂತದಲ್ಲಿ ಪಾಕಿಸ್ತಾನದ ವಾಯುಪಡೆಯ ಶಕ್ತಿ ನಮಗಿಂತ ಜಾಸ್ತಿ ಇದೆ ಅನ್ನುವ ಸಿಚುವೇಶನ್ ಇತ್ತು. ಅವ್ರ ಹತ್ರ F-16 ಇತ್ತು, ನಮ್ಮ ಹತ್ರ ನಾವು ಅದೇ ಜಾಗ್ವಾರ್ಗಳನ್ನು, MiG-21ಗಳನ್ನು ಇಟ್ಕೊಂಡು ಬಡ್ದಾಡ್ತಾ ಇದ್ವಿ. ರಫಾಲ್ಗಳು ಬಂದ ನಂತರ ಭಾರತೀಯ ವಾಯುಪಡೆಯ ಶಕ್ತಿ ಬದಲಾಗಿದೆ. ಹೌ ಡು ಯು ಡೂ ದಟ್ ಕಂಪ್ಯಾರಿಸನ್? ಮೊದಲನೇದಾಗಿ ನಿಮ್ಮ ಎರಡನೇ ಪ್ರಶ್ನೆ ತಗೊಂತೀನಿ. ಎಸ್, ಕಂಪ್ಯಾರಿಸನ್ ಬಿಟ್ವೀನ್ ಪಾಕಿಸ್ತಾನಿ ಏರ್ಫೋರ್ಸ್ ಅಂಡ್ ಇಂಡಿಯನ್ ಏರ್ಫೋರ್ಸ್. ಒಂದು 10 ವರ್ಷದ ಹಿಂದೆ ನೀವು ಹೇಳಿದ ಮಾತ್ರಲ್ಲಿ ಸ್ವಲ್ಪ ಸತ್ಯಾಂಶ ಇತ್ತು. ಹೌದು. ಈಗ ಅದಿಲ್ಲ. ಯಾಕೆಂದ್ರೆ ಪಾಕಿಸ್ತಾನದಲ್ಲಿರೋ F-16s ಎಲ್ಲ ಹಳೆ ಬ್ಲಾಕ್ಸ್, ಹಳೆ ವರ್ಷನ್ಸ್, ಬ್ಲಾಕ್ 3 ಅಂಡ್ ಬ್ಲಾಕ್ 4, ಅಂದ್ರೆ 3rd ಜನರೇಷನ್ ಫೈಟರ್ಸ್. ಎಸ್. ನಮ್ಮ MiG-29 ಏನಿತ್ತು ಅದರ ಈಕ್ವಲೆಂಟ್. ಈಗ ನಮ್ಮ ಹತ್ರ ಇರೋ ರಫಾಲ್ಸ್ ಆಗಲಿ, Su-30 MK ಮಾಡಿಫೈಡ್ ಅಪ್ಗ್ರೇಡೆಡ್ ವರ್ಷನ್ ಆಗಲಿ, ಇದೆಲ್ಲ ದೇರ್ ಆರ್ ಫಾರ್ ಸುಪೀರಿಯರ್ 4+ ಜನರೇಷನ್ ಏರ್ಕ್ರಾಫ್ಟ್ ಸಿಗಲ್ಲ. ಸೊ ಆನ್ ಎ ಏರ್ಕ್ರಾಫ್ಟ್ ಟು ಏರ್ಕ್ರಾಫ್ಟ್ ಲೆವೆಲ್ ದೇರ್ ಇಸ್ ನೋ ಮ್ಯಾಚ್. ಎಸ್, ನೋ ಮ್ಯಾಚ್. ಸೆಕೆಂಡ್, ಅವ್ರ ಹತ್ರ ಇರೋದು JF-10 ಅಂಡ್ JF-17. ಇದು ಚೈನೀಸ್ ಎಕ್ವಿಪ್ಮೆಂಟ್. ಅದು ಹಾರಿದ್ರೆ ಹಾರ್ತು, ಇಲ್ಲ ಅಂದ್ರೆ ನೆಲದ ಮೇಲೆ ಕುಸಿದು ಬಿದ್ರು ಕುಸಿದು. ಅವುಗಳ ಶಕ್ತಿ ಯಾವುದೇ ರಿಯಲ್ ಟೈಮ್ ವಾರ್ನಲ್ಲಿ ಇನ್ನೂ ತನಕ ಟೆಸ್ಟ್ ಆಗಿಲ್ಲ. ಆಗಿಲ್ಲ. ಹಾಗೂ ಅದರದ್ದು ಸರ್ವಿಸಬಿಲಿಟಿ ಅಂಡ್ ಎಫಿಷಿಯನ್ಸಿ ಇಸ್ ಆಲ್ಸೋ ಕ್ವಶನಬಲ್. ಎಸ್, ಕರೆಕ್ಟ್. ಸೆಕೆಂಡ್ ಬಂದು ನಮ್ಗೆ ಇನ್ನೂ ಒಂದು ಮಾದಕ ಶಕ್ತಿ ಬಂದಿದೆ. ಈ S-400 ಅಂತ ಒಂದು ಆಂಟಿ ಏರ್ ಡಿಫೆನ್ಸ್ ನೆಟ್ವರ್ಕ್, ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ತಗೊಂಡಿದ್ದೀವಿ ನಾವು. ಇತ್ತೀಚೆಗೆ 4 ಬ್ಯಾಟ್ರಿಗಳನ್ನು ತಗೊಂಡಿದ್ದೀವಿ. ಅದ್ರ ಕ್ಷಮತಾ 400 ಕಿಲೋಮೀಟರ್. ಅಂದ್ರೆ ಪಾಕಿಸ್ತಾನ್ ಗ್ವಾದರ್ ಅನ್ನೋ ಏರ್ಪೋರ್ಟ್ ಬಿಟ್ಟು ಇನ್ನೆಲ್ಲೇ ಯಾವುದೇ ಏರ್ಪೋರ್ಟ್ ಅಲ್ಲಿ F-16 ಲಾಂಚ್ ಆದ್ರು, ಅಂದ್ರೆ ಏರ್ ತಗೊಂಡ್ರು, ಇಟ್ ಕ್ಯಾನ್ ಇಮಿಡಿಯೇಟ್ಲಿ ಬಿ ಟಾರ್ಗೆಟೆಡ್ ಬೈ ಅವರ್ ಮಿಸೈಲ್ ಸಿಸ್ಟಮ್ಸ್. ಎಸ್, ಅಂಡ್ 36 ಟಾರ್ಗೆಟ್ಸ್ ಅಟ್ ಅ ಟೈಮ್. ಕರೆಕ್ಟ್. ಅದಕ್ಕೆ ಹೆದರ್ಕೊಂಡೆ 2 ಸ್ಕ್ವಾಡ್ರನ್ F-16 ನ ದೇ ಹ್ಯಾವ್ ಮೂವ್ಡ್ ಇಟ್ ಟು ಗ್ವಾದರ್, ವಿಚ್ ಇಸ್ 500 ಕಿಲೋಮೀಟರ್ಸ್ ಅವೇ ಫ್ರಮ್, 500 ಕಿಲೋಮೀಟರ್ ದೂರ ಇದೆ ಇಂಡಿಯನ್ ಬಾರ್ಡರ್ ಇಂದ. ಎಸ್. ಸೊ ಹಾಗಾಗಿ ಕಂಪ್ಯಾರಿಸನ್ ಮಾಡಿದ್ರೆ ಇವತ್ತಿನ ಇಂಡಿಯನ್ ಏರ್ಫೋರ್ಸ್ ಈಸ್ ಮಚ್ ಮೋರ್ ಕೇಪಬಲ್ ಅಂಡ್ ಪವರ್ಫುಲ್ ದನ್ ಪಾಕಿಸ್ತಾನಿ ಏರ್ಫೋರ್ಸ್. ಅದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆಗೆ ಉತ್ತರ. ಮೊದಲನೇ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಪ್ರಧಾನಿ ಅವರು ಇಂಡಿಯಾ ಒಂದು ಗಣತಂತ್ರ. ಹೌದು. ಇದರಲ್ಲಿ ಪ್ರಧಾನಿಯವರು ಯಾವುದೇ ಪಕ್ಷದ್ದಾಗ್ಲಿ, ಹಿ ಕೆನಾಟ್ ಗಿವ್ ಎ blanket authority to the army or the defense forces. ಡಿಫೆನ್ಸ್ ಫೋರ್ಸಸ್ಗೆ ಒಂದು ಏಮ್ ಅಥವಾ ಒಂದು ಗುರಿ ಅಂತ ಕೊಡ್ತಾರೆ. ನೀವು ಏನೇ ಸಾಧಿಸಿದ್ರು ನನಗೆ ಈ ಗುರಿ ಮುಟ್ಟಬೇಕು. ಹೌದು. ದಟ್ ಈಸ್ ಕಾಲ್ಡ್ ದ ಪೊಲಿಟಿಕಲ್ ಏಮ್. ಆ ಪೊಲಿಟಿಕಲ್ ಏಮ್ಗೋಸ್ಕರ ನೀವು ಏನ್ ಕಾರ್ಯ ಮಾಡ್ತೀಯೋ ಅದ್ರಲ್ಲಿ ನಿಮಗೆ ಸ್ವಾತಂತ್ರ್ಯ. ನೀವು ಯಾವ ಆಕ್ಷನ್ ಮಾಡಬೇಕು ಆ ಪೊಲಿಟಿಕಲ್ ಗುರಿನ ಮುಟ್ಲಿಕ್ಕೆ ಅದು ನಿಮಗೆ ಸ್ವಾತಂತ್ರ್ಯ ಇದೆ. ಬಟ್ ನೀವು ಏನೇ ಕಾರ್ಯ ಮಾಡುವುದು ಅದಕ್ಕೆ ಸ್ವಾತಂತ್ರ್ಯ ಇದೆ ಅಂತ ಭಾರತ ಗಣತಂತ್ರದಲ್ಲಿ ಸಿಗಲ್ಲ ಡಿಫೆನ್ಸ್ ಫೋರ್ಸಸ್. ಎರಡನೇದಾಗಿ ನಾಳೆ ಬಹುಮುಖ್ಯ ದಿನ. ನಾಳೆ CCS ಮೀಟಿಂಗ್ ಇದೆ. ಹೌದು. ತದನಂತರ CPA ಮೀಟಿಂಗ್ ಇದೆ ಮತ್ತು CEA ಮೀಟಿಂಗ್ ಇದೆ. ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ Security, Cabinet Committee on Political Affairs and Cabinet Committee on Economic Affairs. Yes. ಈ 3 high-powered committees are meeting tomorrow under the chairmanship of Prime Minister Modi. ನಾಳೆ ನನ್ನ ಪ್ರಕಾರ, ಇದು ನನ್ನ ಊಹೆ ಅಷ್ಟೇ, ನಾಳೆ ನನ್ನ ಪ್ರಕಾರ
ನಿಮ್ಗೆ ಜ್ಞಾಪಕ ಇದ್ರೆ 22ನೇ ತಾರೀಕು ಈ ದುರಂತ ಆಯ್ತು, 23ನೇ ತಾರೀಕು ಮೊದಲನೇ CCS ಕ್ಯಾಬಿನೆಟ್ ಕಮಿಟಿ ಮೀಟಿಂಗ್ ಆಯ್ತು. ಹೌದು. ಮೋದಿ ಅವ್ರ ಸ್ಟೈಲ್ ನೋಡಿದ್ರೆ ಮೋದಿ ಅವ್ರ ಅವತ್ತು ಕೆಲವೊಂದು ಮಿನಿಸ್ಟ್ರೀಸ್ಗೆ ಹೋಮ್ ವರ್ಕ್ ಕೊಟ್ಟಿರ್ತಾರೆ. ನೀವು ಚೆಕ್ ಮಾಡ್ಕೊಂಬನ್ನಿ, ನೀವು ಯಾವ್ಯಾವ ಆಪ್ಷನ್ಸ್ ಇದೆ ನಮ್ಮಲ್ಲಿ, ಆ ಆಪ್ಷನ್ಸ್ ಉಪಯೋಗಿಸಿದ್ರೆ ನಮಗೇನು ಹಾನಿ ಆಗ್ತದೆ, ಪಾಕಿಸ್ತಾನಕ್ಕೆ ಏನು ಹಾನಿ ಆಗ್ತದೆ, ವಿಶ್ವದಲ್ಲಿ ಏನಾಗ್ತದೆ. ಎಸ್. ಆ ಹೋಮ್ ವರ್ಕ್ ಇನ್ನ ಒಂದು ಪ್ರೆಸೆಂಟೇಷನ್ ನಾಳೆ ಆಗ್ಬೋದು ಅನ್ನೋದು ನನ್ನ ಊಹೆ. ಓಕೆ ಓಕೆ, ಕರೆಕ್ಟ್. ಯಾಕೆಂದ್ರೆ 3 ಹೈ ಪವರ್ಡ್ ಕಮಿಟಿ ಮೀಟಿಂಗ್ಸ್ ಇದೆ ನಾಳೆ, ಒಂದಾದ್ಮೇಲೆ ಒಂದು. ಏನ್ ಆಕ್ಷನ್ ತಗೋಬೇಕು ಅಂತ ತೀರ್ಮಾನ ಪ್ರಾಯಶಃ ನಾಳೆ ಆಗುತ್ತೆ. ಆ ತೀರ್ಮಾನ ಅಂದ್ರೆ ಗುರಿ, ತಿರ್ಗಾ ಹೇಳ್ತೀನಿ, ಗುರಿ ಮಾತ್ರ ಮೋದಿ ಅವ್ರು ಹೇಳೋದು. ಆ ಗುರಿನ ತೀರ್ಮಾನ ನಾಳೆ ಆಗ್ತದೆ. ಆ ಗುರಿನ ತೀರ್ಮಾನ ಆದ್ಮೇಲೆ ಡಿಫೆನ್ಸ್ ಫೋರ್ಸಸ್ ಸ್ವಾತಂತ್ರ್ಯ ಇರ್ತದೆ. ಆ ಗುರಿನ ಅಚೀವ್ ಮಾಡ್ಲಿಕ್ಕೆ ಏನ್ ಕೈನೆಟಿಕ್ ಆಕ್ಷನ್ ತಗೋಬೇಕು, ಭಾರತ ಸೇನೆ ತಗೋಬೇಕು, ವಾಯುಪಡೆ ತಗೋಬೇಕು ಅಥವಾ ನೇವಿ ತಗೋಬೇಕು ಅನ್ನೋದು ಅವ್ರಿಗೆ ಸ್ವಾತಂತ್ರ್ಯ ಬಿಟ್ಟಿತ್ತು. ಇದು ನನ್ನ ಒಂದು ಅನಿಸಿಕೆ. ಇದ್ರಲ್ಲಿ ಕೆಲವೊಂದು ಊಹೆಗಳಿವೆ. ಲುಕ್ಸ್ ವೆರಿ ಲಾಜಿಕಲ್. ಗುರಿ ಅಂದ್ರೆ ಪೂರ್ಣ ಪ್ರಮಾಣದ ಯುದ್ಧವಾ, ಲಿಮಿಟೆಡ್ ಆಕ್ಷನ್ ಅನ್ನುವುದನ್ನು ಹೇಳಬಹುದು ನಾಳೆ ಮೀಟಿಂಗ್ನಲ್ಲಿ. ಇಲ್ಲ, ಇದು ಹೇಗಾಗ್ತದೆ ಅಂದ್ರೆ ಅಷ್ಟು ಸುಲಭ ಅಲ್ಲ ಇದು. ತಿರ್ಗಾ ಹೇಳ್ತೀನಿ, ಇಟ್ಸ್ ನಾಟ್ ಎ 0 or 1. ಇದು ಕರಿ ಅಥವಾ ಬಿಳುಪು ಅನ್ನೋ ಸಿನಿಮಾ ಅಲ್ಲ ಇದು. ಇದರಲ್ಲಿ ಏನು ಅಂದ್ರೆ ನಿಯರ್ ಟರ್ಮ್ ಆಬ್ಜೆಕ್ಟಿವ್ಸ್, ಮಿಡ್ ಟರ್ಮ್ ಆಬ್ಜೆಕ್ಟಿವ್ಸ್ ಅಂಡ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್. ನಿಯರ್ ಟರ್ಮ್ ಆಬ್ಜೆಕ್ಟಿವ್ಸ್ ನಾವೇನು ಮಾಡಿರೋ LET ಅಥವಾ ಲಷ್ಕರ್ ಅಥವಾ ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಏನಿದೆ ಬಹಾವಲ್ಪುರ್ ಅಂಡ್ ಮುರಿಟ್ಕೆ, ಅದನ್ನ ಟಾರ್ಗೆಟ್ ಮಾಡಬಹುದು. ಅಥವಾ ಪಾಕಿಸ್ತಾನಿ ಆರ್ಮಿ ಕೋರ್ ಹೆಡ್ ಕ್ವಾರ್ಟರ್ಸ್ ಇನ್ ಪಿಂಡಿ, ಸಿಯಾಲ್ಕೋಟ್, ಲಾಹೋರ್, ಇದನ್ನ ಟಾರ್ಗೆಟ್ ಮಾಡಬಹುದು. ಆಯ್ತಾ? ಲೈನ್ ಆಫ್ ಆಕ್ಷನ್ ನಲ್ಲಿ, ಲೈನ್ ಆಫ್ ಕಂಟ್ರೋಲ್ ನಲ್ಲಿ ಅವರೇ ಸಿಮ್ಲಾ ಅಗ್ರಿಮೆಂಟ್ ನ ರದ್ದು ಮಾಡಿದ್ದಾರೆ. ಹಾಗಾಗಿ ಲೈನ್ ಆಫ್ ಆಕ್ಷನ್, ಲೈನ್ ಆಫ್ ಕಂಟ್ರೋಲ್ ಹ್ಯಾಸ್ ನೋ ಮೀನಿಂಗ್. ಇವತ್ತು ಅದಕ್ಕೆ ಏನು ಮರ್ಯಾದೆ ಇಲ್ಲ. ಹೌದು. ಶಿಮ್ಲಾ ಅಗ್ರಿಮೆಂಟ್ ಇದ್ದಿದ್ರೆ ಲೈನ್ ಆಫ್ ಕಂಟ್ರೋಲ್ ಮೀನಿಂಗು ಇಲ್ಲ, ಶಿಮ್ಲಾ ಅಗ್ರಿಮೆಂಟ್ ಇಲ್ಲ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಮೀನಿಂಗೇ ಇಲ್ಲ. ಕರೆಕ್ಟ್. ಸೊ ಲೈನ್ ಆಫ್ ಕಂಟ್ರೋಲ್ ನ ನಾವು ಆಕ್ಟಿವ್ ಮಾಡಿ ಹಾಟ್ ಮಾಡಿದೀವಿ. ಆಗ್ಲೇ ಆಗಿದೆ, ಸುದ್ದಿ ಬರ್ತಿಲ್ಲ, ಬಟ್ ಆಗ್ಲೇ ಹಾಟ್ ಆಗಿದೆ. ಫೈರ್ ಎಕ್ಸ್ಚೇಂಜ್ ಆಗ್ತಾ ಇದೆ, ಅಲ್ಲಿ ಫೈರ್ ಎಕ್ಸ್ಚೇಂಜ್ ಆಗ್ತಿದೆ, ಸುಮಾರು ಕ್ಯಾಶುಯಾಲಿಟೀಸ್ ಆಗಿದೆ. ಎರಡನೇದು ಕವರ್ಟ್ ಆಕ್ಷನ್ ಇನ್ಸೈಡ್ ಪಾಕಿಸ್ತಾನ್. ಇದು ನಾವೇನು ನ್ಯೂಸ್ ಪೇಪರ್ ಅಲ್ಲಿ ಬರಿಬೇಕಾದಿಲ್ಲ, ಭಾರತ ಸೇನೆ ಮಾಡಿದೆ ಅಥವಾ ಸ್ಪೆಷಲ್ ಫೋರ್ಸಸ್ ಮಾಡಿದೆ ಅಥವಾ ಅನ್ನೋನ್ ಗನ್ಮೆನ್ ಮಾಡಿದ್ದಾರೆ, ಇದೇನ್ ಬೇಕಾಗಿಲ್ಲ. ನಮ್ಮ ಹೊಡೆಸ್ಕೊಂಡವ್ರು ಗೊತ್ತಾದ್ರೂ ಸಾಕು. ಅದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನು ಅಂದ್ರೆ, ಈಗ ರಾಬಿ ಕ್ರಾಪ್ ಸೀಸನ್, ಸೋಯಿಂಗ್ ಸೀಸನ್ ಇದು ಪಾಕಿಸ್ತಾನದಲ್ಲಿ, ಪಂಜಾಬ್ ಅಂಡ್ ಸಿಂಧ್. ನಾವೇನಾದ್ರೂ ಜೀಲಮಿನ 10% ನೀರ್ನಾದ್ರೂ ತಡೆದಿದ್ದೀವಿ. ಆಗ್ಲೇ ಗೇಟ್ಸ್ ಕ್ಲೋಸ್ ಆಗಿದೆ, ಕಿಶನ್ ಗಂಗಾ ಬ್ಯಾರೇಜ್ ಗೇಟ್ಸ್ ಕ್ಲೋಸ್ ಆಗೋಗಿದೆ. ತಡೆದ್ರೆ ಪಂಜಾಬ್ ಅಂಡ್ ಸಿಂಧ್ ಅಲ್ಲಿ ರಾಬಿ ಕ್ರಾಪ್ ಸೋಯಿಂಗ್ ಫುಲ್ ಹಾಳಾಗುತ್ತೆ. ಮೊದಲೇ ಪಾಕಿಸ್ತಾನದಲ್ಲಿ ಫ್ರೆಶ್ ವಾಟರ್ದು ಕ್ರೈಸಿಸ್ ಇದೆ. ಪಂಜಾಬ್ ಅಂಡ್ ಸಿಂಧ್ 2 ರಾಜ್ಯಗಳು, ನಾವು ಕರ್ನಾಟಕ ಮತ್ತು ತಮಿಳುನಾಡು ಹೋರಾಡ್ದಂಗೆ ಅವರು ನೀರಿಗೋಸ್ಕರ ಹೋರಾಡ್ತಿದ್ದಾರೆ. ಸೊ ಆ ಒಳಗೆ ಬಿರುಕು ಇನ್ನೂ ಜಾಸ್ತಿ ಆಗ್ತದೆ. ಅದು ಮಿಡ್ ಟರ್ಮ್. ಮಿಡ್ ಟರ್ಮ್ ಅಲ್ಲಿ ಇನ್ನೂ ಒಂದು ಕೆಲಸ ಏನ್ ಮಾಡ್ಬೋದು ಅಂದ್ರೆ, ನಮ್ಮ ಒಂದು ನೇವಲ್ ಸ್ಟ್ರೈಕ್ ಫೋರ್ಸ್ ಏನಿದೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, ದೇ ಹ್ಯಾವ್ ಆಲ್ರೆಡಿ ಮೂವ್ ಟು ದ ಇಂಟರ್ನ್ಯಾಷನಲ್ ವಾಟರ್ಸ್ ಔಟ್ಸೈಡ್ ಕರಾಚಿ. ಹೌದು. ನೀವು ಪಾಕಿಸ್ತಾನ ನೋಡಿದ್ರೆ ಬಹುಮುಖ್ಯ 2 ಪೋರ್ಟ್ ಇದೆ ಅವ್ರ ಹತ್ರ. ಒಂದು ಕರಾಚಿ, ಬಹುಮುಖ್ಯವಾದದ್ದು. 85% ಆಫ್ ಆಲ್ ಪಾಕಿಸ್ತಾನಿ ಟ್ರೇಡ್ ಗೋಸ್ ಥ್ರೂ ಕರಾಚಿ. ಸೆಕೆಂಡ್ ಒನ್ ಗ್ವಾದರ್ ಇನ್ನೂ ಅಷ್ಟು ಡೆವಲಪ್ ಆಗಿಲ್ಲ. ಸೊ ಕರಾಚಿ ಹೊರಗೆ ನಮ್ಮ ಸ್ಟ್ರೈಕ್ ಫೋರ್ಸ್ ನಿಂತಿದೆ ಇನ್ ಇಂಟರ್ನ್ಯಾಷನಲ್ ವಾಟರ್ಸ್. ಅದ್ ನಿಂತಿರೋದ್ರಿಂದ ಏನಾಗ್ತದೆ ಅಂದ್ರೆ, ಯಾವುದೇ ಟ್ರೇಡಿಂಗ್ ಶಿಪ್ ಬಂತು ಅಂದ್ರೆ ಅದ್ರದ್ದು ಇನ್ಶೂರೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತದೆ. ನಾವೇನ್ ಗೋಲಿ ಹೊಡಿಬೇಕಾದಿಲ್ಲ, ಗುಂಡು ಹಾರಿಸ್ಬೇಕಾದಿಲ್ಲ. ನಾವು ನಿಂತಿರೋದು ಅಂದ್ರೆ ನಮ್ಮ ಮುಂದೆ ಒಬ್ಬ ಭಯೋತ್ಪಾದಕ ಇದ್ದಾನೆ ಅಂತ ಅಥವಾ ಒಂದು ಸೆಕ್ಯೂರಿಟಿ ಇಶ್ಯೂ ಇದೆ ಅಂತ ಗೊತ್ತಾದ್ರೆ ಇಂಟರ್ನ್ಯಾಷನಲ್ ಇನ್ಶೂರೆನ್ಸ್ ಕಾಸ್ಟ್ ವಿಲ್ ಗೋ ಅಪ್. ಇಟ್ ಈಸ್ ಎ ಬಿಗ್ ಫೈನಾನ್ಷಿಯಲ್ ಹಿಟ್ ಟು ಪಾಕಿಸ್ತಾನ್. ಮೊದಲನೇದಾಗಿ. ಎರಡನೇದಾಗಿ, ನಾಳೆ ಅಕಸ್ಮಾತ್ ನಾವು ಅದನ್ನ ಹಾಟ್ ಮಾಡಬೇಕು ಅಂದ್ರೆ, ದ ಸ್ಟ್ರೈಕ್ ಫೋರ್ಸ್ ಇಟ್ ಸೆಲ್ಫ್ ಹ್ಯಾಸ್ ಬ್ರಹ್ಮೋಸ್ ಮಿಸೈಲ್ಸ್. ಅದ್ರದ್ದು ರೇಂಜು 400 to 600 kilometers ಇದೆ. ಪಾಕಿಸ್ತಾನದ ಯಾವುದೇ ತುದಿಗಾದ್ರೂ ಹೊಡಿಬೋದಲ್ಲ.
ಮೂರನೇದಾಗಿ ನಿಮ್ಮ ಪ್ಯಾನಲಿಸ್ಟ್ ನಲ್ಲಿ ಯಾರೋ ಒಬ್ರು ಹೇಳಿದ್ರು ಈಗ ಯುದ್ಧ ಮಾಡಬಾರ್ದು ಹಾಗೆ ಹೀಗೆ ಜಯಪ್ರಕಾಶ್ ನಾವು ರಾವ್ ಅವರು. ಶಾಂತಿ ಪ್ರಿಯ ದೇಶ ಅಂತ ಎಲ್ಲ ಹೇಳಿದ್ರು. ಸ್ವಲ್ಪ ನನ್ನ ಒಂದು ಭಿನ್ನ ಅಭಿಪ್ರಾಯ ಇದೆ. ನಾವು ಯುದ್ಧ ಮಾಡುವ ಒಳ್ಳೆ ಸಮಯ ಯಾವತ್ತೂ ಬರಲ್ಲ. ನಮ್ಮ ಎಕನಾಮಿ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿದ್ಯಪ್ಪ ಈಗ ಯಾಕೆ ಯುದ್ಧ ಮಾಡೋದು ಅಂತೀವಿ. ಎಕನಾಮಿ ಚೆನ್ನಾಗಿಲ್ದೇ ಇದ್ದಾಗ ಅಯ್ಯೋ ಚೆನ್ನಾಗಿಲ್ಲ ಇನ್ಯಾಕೆ ಹಾಳು ಮಾಡ್ತೀಯ ಅಂತೀವಿ. ಸೊ ಯುದ್ಧ ಮಾಡಬೇಕು ಅಂದ್ರೆ ಯಾವುದೇ ಒಂದು ಒಳ್ಳೆ ಗಳಿಗೆ ಇರಲ್ಲ. ಇದು ನಮ್ಮ ದೇಶದ ಸುರಕ್ಷೆಯ ಸ್ಥಿತಿ. ಇದರಲ್ಲಿ ನಾವು ಎಕನಾಮಿಕ್ಸ್ ನ ಜಾಸ್ತಿ ತಂದ್ರೆ ವಿ ವಿಲ್ ನೆವರ್ ಟೇಕ್ ಎ ಪಾಸಿಟಿವ್ ಆಕ್ಷನ್. ಕರೆಕ್ಟ್. ಸೊ ಒಂದು ಆ ಎದುರಾಳಿಗೆ ನಾವು ನಿಂತರ ಆಗಬಹುದು, ನಮ್ಮ ತಲೆನೂ ಕೆಡಬಹುದು ಅನ್ನೋ ಒಂದು ಸುದ್ದಿ ಅವನಿಗೆ ಮುಟ್ಟಿಸ್ಬೇಕು. ಎಸ್, ಅದು ಮುಟ್ಟಿಸ್ಬೇಕು ಅಂದ್ರೆ ಈ ಮಿಡ್ ಟರ್ಮ್ ಅಂಡ್ ನಿಯರ್ ಟರ್ಮ್ ಆಕ್ಷನ್ಸ್ ಆಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಏನು ಅಂದ್ರೆ ನಿಮ್ ಪ್ರಶಾಂತ್ ಅವ್ರು ಹೇಳಿದಾಗೆ ಬಲೂಚಿಸ್ತಾನ್ ನಲ್ಲಿ ಫಾರ್ಮೆಂಟ್ ಮಾಡೋದು, TTP ಅಂಡ್ BLA ನ ಸ್ಟ್ರೆಂಥನ್ ಮಾಡೋದು, ನಮ್ಮ ಏರಿಯಾ ಮತ್ತೆ ಅವ್ರ ಏರಿಯಾದಿಂದ ಎರಡು ಕಡೆಯಿಂದನೂ ಸೇನಾ ಬಲ ಅಂತಂದು ಅವ್ರನ್ನ ಕುಗ್ಗಿಸಿದಾಗ ಬಲೂಚಿಸ್ತಾನ್ ಮತ್ತು ಸಿಂಧಲ್ಲಿರೋ ಆಂಟಿ ಪಾಕಿಸ್ತಾನ್ ಸೆಂಟಿಮೆಂಟ್ಸ್ ಜಾಸ್ತಿ ಆಗಿ ಪಾಕಿಸ್ತಾನ ಬಿಡ್ಬೋದು. ಎಸ್, ಅದು ಲಾಂಗ್ ಟರ್ಮ್, ಪ್ರಾಬಬ್ಲಿ 5 ರಿಂದ 10 ವರ್ಷದ ಒಂದು ಪ್ರೋಗ್ರಾಮ್. ಗಾಟ್ ಇಟ್. ನಿಯರ್ ಟರ್ಮ್ ಮಿಡ್ ಟರ್ಮ್ ಈಗ ಮಾಡಲೇಬೇಕು. ಮಾಡದೇ ಇದ್ರೆ ಭಾರತ ಸೇನೆ ಇಟ್ಕೊಂಡು ಉಪಯೋಗ ಇಲ್ಲ. ಈ ನಾವು 26 ಜನ ಇವತ್ತು ಕಳೆದಿದ್ದೀವಿ, ನಾಳೆ 50 ಜನ ಕಳ್ಕೊಂಡು ಅಷ್ಟೇ. ಗಿರೀಶ್ ಲಿಂಗಣ್ಣ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಗಿರೀಶ್ ಲಿಂಗಣ್ಣ ಅವರು, ಜಿಯೋ ಪಾಲಿಟಿಕ್ಸು ತಮ್ಮ ಆಸಕ್ತಿಯ ಕ್ಷೇತ್ರಗಳ ಪೈಕಿ ಒಂದು. ಅಕಸ್ಮಾತ್ ಯುದ್ಧ ಅಂತಾದರೆ ಪಾಕಿಸ್ತಾನದ ಬೆಂಬಲಕ್ಕೆ ಬರುವ ರಾಷ್ಟ್ರಗಳು ಯಾವುದು? ನೋಡಿ, ಚೀನಾ ಒಂದು ಬಂದೇ ಬರುತ್ತೆ. ಚೀನಾ ಈಗಾಗಲೇ PL-15 ಅಂತ ಆಗಲೇ ಒಂದು ಅಸ್ತ್ರ ಕೊಟ್ಟಿದೆ, ಏರ್ ಟು ಏರ್ ಮಿಸೈಲ್, ವಿಚ್ ಇಸ್ ದ ರೇಂಜ್ ಆಫ್ 200 ಕಿಲೋಮೀಟರ್ಸ್. ಓಕೆ. ಯೂಶಲಿ ಅವರು PL-15E ಅನ್ನೋದು ಮಾತ್ರ ಅವ್ರು ಕೊಡ್ತಾರೆ ಬೇರೆ ದೇಶಕ್ಕೆ. ದಟ್ ಈಸ್ ದ ಎಕ್ಸ್ಪೋರ್ಟ್ ವರ್ಷನ್. 145 ಕಿಲೋಮೀಟರ್ ರೇಂಜಿಗೆ ಮಾತ್ರ ಇರೋವಂಥ ಎಕ್ಸ್ಪೋರ್ಟ್ ವರ್ಷನ್. ಈಗಾಗಲೇ ನಿನ್ನೆ ಅಷ್ಟು ಆತುರದಲ್ಲಿ PLA ಯೂಸ್ ಮಾಡುವಂಥ PL-15 ಕೊಟ್ಟಿದ್ದಾರೆ ಆಗಲೇ. ಸೊ ವಾಟ್ ವಾಸ್ ದ ರೀಸನ್ ಬಿಹೈಂಡ್ ಇಟ್ ಗೊತ್ತಿಲ್ಲ. ನೆಕ್ಸ್ಟು ಟರ್ಕಿ ಆಗಲೇ ಮುಂದೆ ಬಂದಿದೆ. ನೀವೇ ಹೇಳ್ದಂಗೆ ಮೊನ್ನೆ ಕಾರ್ಗೋಗಳು ಬಂದಿದ್ದಾವೆ, ಅದರಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಬಿಕಾಸ್ ಟರ್ಕಿ ಈಸ್ ದ ಕಂಟ್ರಿ ವಿಚ್ ಹ್ಯಾಸ್ ಬೀನ್ ಸಪೋರ್ಟಿಂಗ್ ಆಲ್ ದ ಟೈಮ್ ಪಾಕಿಸ್ತಾನ್. ಎಸ್, ಅವ್ರಿಗೆ ನೆಲೆ ಇಲ್ಲ ಏಷ್ಯಾದಲ್ಲಿ. ದೇ ವಾಂಟ್ ಎ ಕಂಟ್ರೋಲ್, ಒಂದು ಇಡ್ತಾ ಬೇಕು. ಸೌದಿ ಅರೇಬಿಯಾ ಇವ್ರನ್ನ ದೂರ ಇಟ್ಟಿದ್ದಾರೆ ಟರ್ಕಿನ. ಯಾವಾಗ ವಾಷಿಂಗ್ಟನ್ ಪೋಸ್ಟ್ ಜರ್ನಲಿಸ್ಟ್ನ ಕೊಂದಾಕಿದ್ರು ಟರ್ಕಿ ಇಸ್ತಾನ್ಬುಲಲ್ಲಿ, ಅವಾಗ ಸಂಬಂಧ ಬಿಟ್ವೀನ್ ಟರ್ಕಿ ಆ್ಯಂಡ್ ಇವರು ಸೌದಿ ಅರೇಬಿಯಾ ಸರಿಗಿಲ್ಲ. ಸೊ ಅವ್ರಿಗೆ ನೆಲೆ ಕಾಣಬೇಕು ಅಂದರೆ ಏಷ್ಯಾ ಇಸ್ ದ ಮೇನ್, ಪಾಕಿಸ್ತಾನ್ ಇಸ್ ದ ಮೇನ್ ಥಿಂಗ್ ಫಾರ್ ದೆಮ್. ಅವ್ರು ಇನ್ನೊಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ನಮ್ಮ ಔಟ್ಪೋಸ್ಟ್ ಇದ್ದಂಗೆ, ನಮ್ಮ ಟರ್ಕಿಗೆ ಔಟ್ಪೋಸ್ಟ್ ಇದ್ದಂಗೆ ಪಾಕಿಸ್ತಾನ್. ದಟ್ ಈಸ್ ದ ರೆಡ್ ಲೈನ್. ಸೊ ಟರ್ಕಿ ಆಗಲೇ ಸುಮಾರು ಡ್ರೋನ್ಸ್ಗಳು ಕೊಟ್ಟಿದ್ದಾರೆ. ಟರ್ಕಿ ಡ್ರೋನ್ಸ್ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಹಾರ್ಮ್ ಮಾಡಿದೆ ರಷ್ಯಾ ಯುಕ್ರೇನ್ ವಾರಲ್ಲಿ ಅಂತ. TB2 ಡ್ರೋನ್ಸ್ ಎಲ್ಲ ಅದು ಆಗಲೇ ಟರ್ಕಿ ಸಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಸೊ ಈ ಎರಡು ದೇಶಗಳು ಆಗಲೇ ಬಂದ್ಬಿಟ್ಟಿದ್ದಾವೆ ಅವ್ರ ಜೊತೆ. ಮಿಕ್ಕಿದ ಯಾವ್ಯಾವ ದೇಶ ಪೋಲರೈಸ್ ಆಗಿ ಯಾವ್ಯಾವ ಕಡೆ ಹೋಗುತ್ತೆ ಅಂತ ದಿನಗಳು ಬಿಟ್ರೇ ಗೊತ್ತಾಗ್ಬಿಡುತ್ತೆ. ಆವಾಗ ಇದ್ದಿದ್ದ ಸ್ಟೇಟ್ಮೆಂಟು ಈಗ ಆಗ್ತಾ ಇರೋ ಸ್ಟೇಟ್ಮೆಂಟ್ ದೇರ್ ಇಸ್ ಲಾಟ್ ಆಫ್ ವ್ಯತ್ಯಾಸ ಇದೆ. ಅಫ್ಕೋರ್ಸ್ ನಮ್ಮ ಹತ್ರ ಮಿಸೈಲ್ಸ್ ಇದೆ, ಹೌದು. ವಿ ಆರ್ ಆಲ್ಸೋ ಹ್ಯಾವಿಂಗ್ ರಫೇಲ್. ಸರ್ ಹೇಳ್ದಂಗೆ 4.5 ಜನರೇಷನ್ ರಫೇಲ್ ಇದೆ. ಅದರಲ್ಲಿ ಮೆಟಿಯಾರ್ ಅಂತ ನಮ್ಮದು ಏರ್ ಟು ಏರ್ ಮಿಸೈಲ್ ಇದೆ. ದಟ್ ಕ್ಯಾನ್ ಆಲ್ಸೋ ಹಿಟ್ 140 200 ಕಿಲೋಮೀಟರ್ಸ್. ಬಟ್ ದಟ್ ಈಸ್ ವಿತ್ ರಾಮ್ಜೆಟ್ ವಿಚ್ ಇಸ್ ಮೋರ್ ಅಡ್ವಾನ್ಸ್ ದೆನ್ ವಾಟ್ PL-15 ಇವ್ರ ಹತ್ರ ಇರೋದು. ರಫೇಲ್ ಈಸ್ ಮೋರ್ ಅಡ್ವಾನ್ಸ್ ದೆನ್ ದಿ JF-17 ನಮ್ಮ ಹತ್ರ ಇರೋದು. ಸೊ ಈ ಥರ ಅಡ್ವಾಂಟೇಜಸ್ಸು ಇದೆ ನಮ್ಮ ಹತ್ರ. ಅಫ್ಕೋರ್ಸ್ ಚೈನೀಸ್ ಎಷ್ಟರ ಮಟ್ಟಿಗೆ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಅವ್ರು ಮುಂದೆ ಬಂದು ಸಪೋರ್ಟ್ ಮಾಡ್ತಾರ, ಇಲ್ಲ ಈ ಥರ ಬರೀ ಸಪ್ಲೈ ಮಾಡ್ಕೊಂಡು ಕೂತಿರ್ತಾರ, ಅದು ನಮಗೆ ಗೊತ್ತಿಲ್ಲ. ವಾಟ್ ದೇ ಡಿಡ್ ಫಾರ್ ರಷ್ಯಾ. ನಾರ್ತ್ ಕೊರಿಯಾ ಥರ ಅವ್ರೇನು ಒಳಗೆ ಹೋಗಲಿಲ್ಲ, ಸಪೋರ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಏನು ಬೇಕೋ ಅದು ಕೊಟ್ಟರು ಸುಮ್ಮನೆ ಆದರು. ಆ ಥರ ಕೊಟ್ಟು ಸುಮ್ಮನೆ ಆಗ್ತಾರ, ಅದು ನಮಗೆ ಗೊತ್ತಿಲ್ಲ. ಸೊ ದೀಸ್ ಥಿಂಗ್ಸ್ ಆರ್ ದೇರ್. ಅಫ್ಕೋರ್ಸ್ ನೇವಿ ತೊಗೊಂಡ್ರೆ ಎಸ್ ವಿ ಆರ್ ಇನ್ ಎ ಗುಡ್ ಸೈಡ್ ಈಗ. ಬಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಚೈನೀಸ್ ಅವ್ರ ಹತ್ರನೂ ವರ್ಲ್ಡ್ಸ್ ಬೆಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ. ನಮ್ಮ ಹತ್ರ INS ವಿಕ್ರಾಂತ್ ಇದೆ, ಪಾಕಿಸ್ತಾನ ಹತ್ರ INS ವಿಕ್ರಾಂತ್ ಇಲ್ಲ. ಆ ಕಡೆ ಕರಾಚಿ ಕಡೆ ಇದ್ದಿದ್ದು 5 ಸಬ್ಮೆರಿನಲ್ಲಿ 3 ಸಬ್ಮೆರಿನ್ ಕೆಟ್ಟೋಗಿದೆ, ಇನ್ನು 2 ಸಬ್ಮೆರಿನ್ ಮಾತ್ರ ರೆಡಿಯಾಗಿದೆ. ಇನ್ನು 3 ಸಬ್ಮೆರಿನ್ನ ಟರ್ಕಿಯವರೇ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ. ಟರ್ಕಿ ಈಸ್ ಡೂಯಿಂಗ್ ದ ವರ್ಕ್ ಆಫ್ ಸಬ್ಮೆರಿನ್ಸ್. ಸೊ ಆ ಒಂದು ಭಾಗದಲ್ಲಿ ಕಾರವಾರಿಂದ ಮುಂದೆ ಹೋಗಿದೆ, ಇಂಟರ್ನ್ಯಾಷನಲ್ ಏರಿಯಾಗೆ ಹೋಗಿದೆ, 600 ಕಿಲೋಮೀಟರ್ ದೂರದಲ್ಲಿ ನಿಂತಿದೆ. ಸರ್ ಹೇಳ್ದಂಗೆ ಬ್ರಹ್ಮೋಸ್ ಯೂಸ್ ಮಾಡ್ಬೋದು, ಇಲ್ಲ K4 ಯೂಸ್ ಮಾಡ್ಬೋದು, K6 ಮಿಸೈಲ್ ಯೂಸ್ ಮಾಡ್ಬೋದು. ವಿ ಕ್ಯಾನ್ ಆಲ್ಸೋ ಯೂಸ್ ನ್ಯೂಕ್ಲಿಯರ್ ಮಿಸೈಲ್ಸ್. ಬ್ರಹ್ಮೋಸ್ ಒಂದೇ ನ್ಯೂಕ್ಲಿಯರ್ ಹೆಡೆಡ್ ಅಲ್ಲ, ಬೇರೆ ಮಿಸೈಲ್ಸ್ಗಳೆಲ್ಲ ನ್ಯೂಕ್ಲಿಯರ್ ಹೆಡೆಡ್ ಮಿಸೈಲ್ಸ್ ಯೂಸ್ ಮಾಡ್ಬೋದು.
ಸೊ ಆ ಥರ ಎಲ್ಲ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಹೌ ದ ಪೋಲರೈಸೇಷನ್ ಟೇಕ್ಸ್ ಪ್ಲೇಸ್ ಅಂತ ಇನ್ನು ಮುಂದಿನ Final- ದಿನಗಳಲ್ಲಿ ಗೊತ್ತಾಗುತ್ತೆ. That is deciding. ವೇರ್ ವಿ ಹ್ಯಾವ್ ಟು Yes. ಇಟ್. ಆಮೇಲೆ ನಾವು ಅನ್ಕೊಂಡಿರಂಗೆ POKಲೇ ಇದಾರ, ಬಲ್ತಿಸ್ತಾನು, ಆಜಾದ್ ಕಾಶ್ಮೀರಲ್ಲೇ ಇನ್ನೂ ಮಿಲಿಟೆಂಟ್ಸ್ ಅಲ್ಲೇ ಕೂತಿದಾರ, ಇಲ್ಲ ಅನ್ನೋ ಮಾಹಿತಿ ಬಂತು. ದೇ ನೋ ದಟ್ ವಿ ವಿಲ್ ಇಟ್. ಅವಾಗ ಇರಲಿಲ್ಲ ಅವ್ರಿಗೆ ನಾವು ಬಾಲಾಕೋಟ್ ಆದಾಗ ಆ ಒಂದು ಭ್ರಮೆ ಇರಲಿಲ್ಲ. ನೌ ದೇ ನೋ ವಾಟ್ ಈಸ್ ಅವರ್ ಆಕ್ಷನ್ಸ್. ಎಸ್ ಎಸ್. ಸೊ ದೇರ್ ಆರ್ ಲಾಟ್ ಆಫ್ ಚಾಲೆಂಜಸ್. ನಾವು ಯೋಚನೆ ಮಾಡಬೇಕಾದ ಅಂಶಗಳು ತುಂಬ ಇದ್ದಾವೆ. ತುಂಬಾ ಇದೆ. ನಾಳೆ ಸಭೆಯ ನಂತರ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು ಅನ್ಸುತ್ತೆ. ಲೆಟ್ಸ್ ವೇಟ್. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಲಿಂಗಣ್ಣ ಅವರೇ. ವಿಂಗ್ ಕಮಾಂಡರ್ ರಾಜೀವ್ ಸರ್ ಧನ್ಯವಾದ. ಜಯಪ್ರಕಾಶ್ ರಾವ್ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.